ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮುದಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಕೆ. ಉಗಣಿ ಗ್ರಾಮದ ಗ್ರಾಮಠಾಣಾ ಜಮೀನನ್ನು ಒತ್ತುವರಿ ಮಾಡಿಕೊಂಡು ದೌರ್ಜನ್ಯವನ್ನು ಮಾಡಿರುವ ಘಟನೆ. ಇದನ್ನು ಪ್ರಶ್ನಿಸಿದ ಗ್ರಾಮಸ್ಥರ ಮೇಲೆ ಆಂಧ್ರಪ್ರದೇಶದ ದೊಡ್ಡ ಉಗಣಿ ಗ್ರಾಮಸ್ಥರನ್ನು ಕರೆಸಿ ಕರ್ನಾಟಕದ ಉಗಣಿ ಗ್ರಾಮಸ್ಥರು ಅಂದರೆ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದ್ದು. ಇದನ್ನು ಖಂಡಿಸಿ ತಾಲೂಕು ತಹಶೀಲ್ದಾರ್ ಕಚೇರಿ ಬಳಿ ಗ್ರಾಮಸ್ಥರು ಹಾಗೂ ಹಿಂದೂಪರ ಸಂಘಟನೆಗಳು ಮತ್ತು ಮಡಿವಾಳ ಸಮುದಾಯ ಮುಖಂಡರು ಪ್ರತಿಭಟನೆ ಮಾಡಿ ನಮಗೆ ನ್ಯಾಯ ಒದಗಿಸಿಕೊಡಲು ತಹಶೀಲ್ದಾರರಾದ ಗೀತಾರವರಲ್ಲಿ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಕೂಡಲೇ ಸ್ಪಂದಿಸಿ ಗ್ರಾಮಕ್ಕೆ ಭೇಟಿ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ವಾಸ್ತು ಅಂಶ ತಿಳಿಯಲು ನಮ್ಮ ಜೆ9 ಮುಳಬಾಗಿಲು ಸುದ್ದಿವಾಹಿನಿ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರಲ್ಲಿ ಮಾಹಿತಿ ಪಡೆದೆವು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರರಾದ ಗೀತಾರವರು ಹಾಗೂ ವೃತ್ತ ನಿರೀಕ್ಷಕರಾದ ಸತೀಶ್ ರವರು, ನಂಗಲಿ ಪೊಲೀಸ್ ಠಾಣೆಯ ಉಪನಿರೀಕ್ಷಕರು ಮತ್ತು ಗ್ರಾಮಸ್ಥರನ್ನು ಒಂದು ಕಡೆ ಸೇರಿಸಿ ಶಾಂತಿ ಸಭೆ ನಡೆಸಿ ಕಾನೂನು ಕ್ರಮದೊಂದಿಗೆ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆ ನೀಡಿದರು. ಅಮಾಯಕ ರೈತ ಹೆಣ್ಮಕ್ಳ ಮೇಲೆ ಹಲ್ಲೆ ಮಾಡಿದ ಬಿಲಾಲನಿಗೆ ಬಂಧಿಸಿ 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 ಸಮಾಜಘಾತಕ ಬಿಲಾಲನಿಗೆ ಸಮಾಜಘಾತಕ ಬಿಲಾಲನಿಗೆ ಎಲ್ಲ ಬಂದಿದ್ದಾರೆ. ಮೊನ್ನೆ ಏನಾಗಿದೆ ಅಂದರೆ ಉಗಣಿಯಲ್ಲಿರ್ತಕ್ಕಂಥ ಸರ್ಕಾರಿ ಶಾಲಾ ಜಾಗದಲ್ಲಿ ಅವರು ಇದು ಬೌಂಡ್ರಿ ಹಾಕಿದ್ರು, ತಿಪ್ಪೆಗುಂಡಿಗಳೆಲ್ಲ ಹಾಕಿದ್ರು. ಅದ್ರ ವಿರುದ್ಧ ನಮ್ಮ ಅಮಾಯಕ ರೈತರು ಹೆಣ್ಮಕ್ಳು ಸಣ್ಣದವರು ಇವರು ಜನರಿಗೆಲ್ಲ ಎಲ್ಲ ಧ್ವನಿ ಎತ್ತಿದ ತಕ್ಷಣ ಇಡೀ ಉಗಣಿಯಲ್ಲಿರ್ತಕ್ಕಂಥ ಎಲ್ಲ ಮತಾಂಧ ಸಾಮಾಜಿಕ ಘಾತಗಳು ಶಕ್ತಿಗಳು ಬಂದು ಹೆಣ್ಮಕ್ಳ ಮೇಲೆ, ಅಲ್ಲಿರ್ತಕ್ಕಂಥ ಸಣ್ಣ ಸಮುದಾಯದವ್ರ ಮೇಲೆ, ಅತ್ಯಂತ ಹಿಂದುಳಿತಕ್ಕಂಥ ಹಿಂದೂಗಳ ಮೇಲೆ ಹಲ್ಲೆ ಮಾಡಿರ್ತಾರೆ ಮೇಡಮ್. ಆಮೇಲೆ ಹೆಣ್ಣು ಮಕ್ಕಳ ಬಟ್ಟೆಗಳನ್ನು ಕಿತ್ತಿರ್ತಾರೆ. ಬಟ್ಟೆ ಹರಿದು ಮೇಲೆ ಎತ್ತಾಕೊಂಡು ಹೋಗ್ತೀವಿ ಅಂತಾರಂತೆ. ಇದೇನು ಆ ಕಡೆ ಅದೆಲ್ಲೋ ಮಾಡ್ತಾ ಇದ್ರಲ್ಲ ಮೇಡಮ್ ಅವರು, ಬಾಂಗ್ಲಾದೇಶ ತಾಲಿಬಾನ್ ಇದರಲ್ಲಿ ಆ ರೀತಿ ಹೆಣ್ಮಕ್ಳನ್ನ ಹೆಗಲ ಮೇಲೆ ಎತ್ಕೊಂಡು ಹೋಗ್ತಾರೆ ಅಂದ್ರೆ ನಮ್ಮ ಕಾನೂನು ಏನಾಗಿದೆ ಮೇಡಮ್? ನಮ್ಮ ಹಿಂದೂಗಳು ನೀವೇ ಕಾನೂನು ಮಾಡಿದೀರಾ, ನೀವೇ ಅದನ್ನ ಆ ಜಾಗವನ್ನ ಪೆಂಡಿಂಗ್ ಹಿಡಿದು ಕಾನೂನು ಮಾಡಿದೀರಾ. ಜನಾಂಗಕ್ಕೆ ಸಾರ್ವಜನಿಕರಿಗೆ ಕಾದಿರಿಸಲಾಗಂತ ತಾವೇ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಹಂಗೂ ಮನೆ ಕಟ್ಟಕ್ಕೆ ಅದರಲ್ಲಾಗಿ ಹೋಗಿದ್ದಾರೆ. ಮತ್ತೆ ಅಲ್ಲಿ ಎಲ್ಲ 100 ವರ್ಷದಿಂದ ತಿಪ್ಪೆಗಳು ಹಾಕೊಂಡಿರ್ತಾರೆ ಜಾಗ. ಅದು ರೈತರು ಅದು 3 ವರ್ಷಕ್ಕೆ ಮೊದಲು ಈ ತಿಪ್ಪೆಗಳನ್ನು ತಳ್ಳಿಬಿಟ್ಟು ಕಾಂಪೌಂಡ್ ಮಾಡಿಬಿಟ್ಟಿದ್ದಾನೆ. ಅದು ಶಾಲೆ ಒಂದಿದೆ ಅಲ್ಲಿ, ಶಾಲೆ ಇದು, ಆಮೇಲೆ ನೀರು ಟ್ಯಾಂಕ್ ಇದೆ, ರೋಡ್ ಇದ್ದಿದ್ದು ಎಲ್ಲ ಮುಚ್ಚಿಬಿಟ್ಟು ಇದಾಕಿ, ಇನ್ನು ಇವರು ನನ್ನೆಲ್ಲ ಮನೆಯೆಲ್ಲ ಒಡೆದಾಕಿ ಅದೆಲ್ಲ ವಿಡಿಯೋಗಳೆಲ್ಲ ಬಂದಿರ್ತದೆ. ಕಂಪ್ಲೀಟ್ ಹೆಂಗೆ ಹೊಡೆದಿರುತ್ತೆ. 7 ಜನ ಹಾಸ್ಪಿಟ್ಲಲ್ಲಿದ್ದಾರೆ. ಇದಕ್ಕೆ ಕಾನೂನು ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ 12 ಜನ ಮೇಲೆ ಕೇಸ್ ಮಾಡಿದ್ದಾರೆ. ಆಂಧ್ರದಿಂದ ಬಂದಿದ್ದಾರೆ. ಕರ್ನಾಟಕ ಗಡಿ ದಾಟಿ ಬರೋಕ್ಕೆ ಎಷ್ಟು ಅವ್ರಿಗೆ ಧೈರ್ಯ ಇರಬೇಕಾಗುತ್ತೆ. ಏನು ಮಾಡ್ತಾ ಇದ್ದಾರೆ ಇಲಾಖೆ ಅವರೆಲ್ಲ? ಮುಗಿನಿ ಇಲ್ವಾ? ಆಂಧ್ರದಿಂದ ಬಂದಿರೋದು ಅವ್ರು ಬಿಟ್ಬಿಟ್ಟಿದ್ದಾರೆ. ಇವಾಗ 15 ಜನ ಮೇಲೆ, ಈ ಹೆಣ್ಣು ಮಕ್ಕಳ ಮೇಲೆ ಕೇಸ್ ಮಾಡಿದ್ದಾರೆ. 15 ಜನ ಇಲ್ಲಿರ್ತಕ್ಕ ಯಾರು ಹೊಡೆದ ಹಾಸ್ಪಿಟ್ಲ್ ಇದ್ದಾರೋ ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಅವ್ರ ಮೇಲೆ 50 ಜನ ಬಂದಿದ್ರೆ 12 ಜನ ಸೂಚನೆ ಮಾಡಿದ್ದಾರೆ. ಗೊತ್ತಬೇಕಾ? ಇಲ್ಲಿಂದ ಊರಿಂದ ಮಾಡ್ಬಿಟ್ಟು ಬೇರೆ ಜಾಗ ಕೊಡಿ, ಅವ್ರನ್ನೆಲ್ಲ ಸ್ಥಳಾಂತರ ಮಾಡಿ. ಇದು 10 ಸಲ ಹೊಡೆದಿದ್ದಾರೆ ಅವ್ರು ಮೇಡಮ್. ಇದನ್ನ ಪ್ರಶ್ನೆ 10 ಸಲ ಮಾಡಿದ್ರು, ಯಾವಾಗ ಕೇಸ್ ಮಾಡಿದ್ರು ಅವ್ರನ್ನ 10 ಜನ ಮಾಡ್ತಾರೆ, ಇವ್ರು 20 ಜನ ಮಾಡ್ತಾರೆ ಮೇಡಮ್. ಇದನ್ನ ಪ್ರಶ್ನೆ ಮಾಡಕ್ಕೆ ಸ್ಟೇಷನ್ ಬಂಡಲ್ ಇದ್ರೆ ಕೊಟ್ಟಿರೋ ಅರ್ಜಿಗಳು ಪ್ರಶ್ನೆ ಮಾಡೋದಕ್ಕೆ ಅಂತ ಸ್ಟೇಷನ್ ಸಿಂಗಲ್ ಸ್ಟಾರು ಗನ್ ಲೋಡ್ ಮಾಡಿ ಗನ್ ಎತ್ಕೊ ಬಂದ್ರು ಅಂತ. ನಾವಿರೋ ಅಂತದ್ದು ಬರೀ ಒಂದು 10-15 ಜನ ಗನ್ ಲೋಡ್ ಮಾಡಿ ಗನ್ ಎತ್ಕೊ ಬರು ಅಂತಂದ್ರೆ ನಾವೆಲ್ಲ ಯಾರು ಉಗ್ರವಾದಿ ಇಲ್ಲ, ನಾವೆಲ್ಲ ನಕ್ಸಲೈಟ್ಸ್. ನಾವು ನ್ಯಾಯ ಕೇಳಬಾರ್ದ? ನಾವು ಸ್ಟೇಷನ್ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದ್ರೆ ಪ್ರಶ್ನೆನೇ ಮಾಡಬಾರ್ದು, ಧ್ವನಿ ಎತ್ತಲೇಬಾರ್ದ. ಸಣ್ಣ ಸಮುದಾಯ ಆ ಕಡೆ ಮೇಲಿನ ಉಣಿಯಲ್ಲಿ ಬರೀ ಮುಸಲ್ಮಾನ ಇರೋದು. ಅದು ಬಂದ್ಬಿಡೋದು, ಹೊಡೆದು ಬಿಡೋದು. ಈ ಕಡೆ ದೌರ್ಜನ್ಯ ಹೆಂಗಿದೆ ಅಂತಂದ್ರೆ ಇವ್ರು ಏನಾದ್ರು ಬಾಯಿ ತೆಗೆದ್ರೆ ಸಾಕು ಅವರೆಲ್ಲ ಬಂದು ಇಲ್ಲ ಹಳ್ಳೆ ಮಾಡ್ತಾರೆ. ಅದು ನಾವು ಮಾತೆತ್ತಿದ್ರೆ ಅಲ್ಪಸಂಖ್ಯಾತರು ಸಣ್ಣ ಸಮುದಾಯದವರು ಅಲ್ಪಸಂಖ್ಯಾತರಾಗಿದ್ದಾರೆ. ಅಲ್ಲಿ ಬಹುಸಂಖ್ಯಾತರು ಅಂತ ಇವ್ರು 4-5 ಹಳ್ಳಿಗಳಲ್ಲಿ ತುಂಬಿಕೊಂಡಿದ್ದಾರೆ. ಬರೋದು, ಆ ಹೆಣ್ಮಕ್ಳನ್ನ ಕೀಟ್ಲೆ ಮಾಡೋದು,
ಗುಂಪು ಕಟ್ಕೊಂಡು ಬರೋದು, ಯಥೇಚ್ಛವಾಗಿ ಗಾಂಜಾ ಬಳಸ್ತಾ ಇರೋ ಜಾಗನೂ ಉಗ್ನಿನೇ. ಮೇಡಮ್ ಪೊಲೀಸ್ ಇಲಾಖೆ ಅಂತೂ ಭಯಾಸ್ಟ್ ಆಗಿತ್ತು, ತುಂಬಾ ಇದು ಮಾಡ್ತಾ ಇದ್ದಾರೆ. ನೀವು ಇನ್ಸ್ಟ್ರಕ್ಷನ್ ಏನಾದ್ರು ಕೊಟ್ಟಿದ್ದೀವಿ? 30 ಜನ ಇಬ್ಬರನ್ನೇ 30 ಜನ ಎಲ್ಕೊಂಡು ಹೋಗ್ತಾರೆ ಘಟನೆ ನಮ್ಮ ಹತ್ರ ವಿಡಿಯೋ ಇದೆ. ರೈತ 30 ಜನ ಇಬ್ಬರನ್ನೇ ಎಲ್ಕೊಂಡು ಹೋಗ್ತಾ ಇದ್ದಾರೆ. ಮೇಡಮ್ 18ನೇ ತಾರೀಕು ಅವ್ರು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರೆ ಹುಡುಗರು. ಕಂಪ್ಲೇಂಟ್ ರಿಸೀವ್ ಮಾಡಿಲ್ಲ ಅಂತ ಮೇಡಮ್ ಅವರು. ಅದಕ್ಕೆ ಮೇಡಮ್ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಇರೋ ಒಂದು ನಿಮಿಷ 18ನೇ ತಾರೀಕು ಅವ್ರು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರೆ. ಯಾಕೆ ರಿಸೀವ್ ಮಾಡಿಲ್ಲ ಅವ್ರನ್ನ ಕೇಳಿ. ವಿಡಿಯೋ ಸರ್ಗೆ ಲೆಟರ್ ಕೊಟ್ಟರು, ಸರ್ ಇದು ಗ್ರಾಮ ಠಾಣೆ ಇದೆ, ನಮ್ಮ ಮೇಲೆ ನಾವು ಹೋದ್ರೆ ಗಲಾಟೆ ಕೊಡ್ತೀವಿ, ನೀವು ಬಂದು ಕಂಪ್ಲೇಂಟ್ ಮಾಡ್ತೀವಿ ಅಂತ. ಇಒ ಸರ್ ನಂಬರ್ ಕೊಟ್ಟರು, ಇಒ ಸರ್ ಹತ್ರ ಬಂದು ಲೆಟರ್ ಕೊಟ್ಟಿದ್ದೀವಿ. ಇಲ್ಲಿ ಬಂದು ಟಪಾಲಲ್ಲಿ ನಿಮಗೂ ಲೆಟರ್ ಕೊಟ್ಟಿದ್ದೀವಿ. ಲೆಟರ್ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಸ್ಟೇಷನ್ ಹತ್ರ ಹೋಗಿ ನಾವು ಅಲ್ಲಿ ಮೇಡಮ್ ನಮ್ಮ ಪ್ರಾಣ ಬೆದರಿಕೆ ಇದೆ, ಈ ಕಂಪ್ಲೇಂಟ್ ತಗೋಲಿ ಅಂದರೆ ಇದು ನಮಗೆ ಬರಲ್ಲಪ್ಪ, ಹೋಗ್ಬಿಟ್ಟು ನೀವು PDO ಹತ್ರ ಕೇಳಿ, ಇಒ ಹತ್ರ ಕೇಳಿ, ನಾವು ಕಂಪ್ಲೇಂಟ್ ತಗೊಳಕ್ಕಾಗಲ್ಲ, ನಮ್ದೇನಿದೆ ಅಂತ ನಾವು ಕಂಪ್ಲೇಂಟ್ ತಗೊಳಕ್ಕೆ ಅಂತ ಹೇಳಿದ್ರು. ಆಗುತ್ತೆ ಅಂತ ಮೊದಲೇ ಕಂಪ್ಲೇಂಟ್ ಕೊಡ್ಬೇಕು. ಹೋಗ್ಬಿಟ್ಟು ಮನೆ ಇದ್ರೆ PDO ಸರ್ಗೆ ಕಾಲ್ ಮಾಡಿ, ಸರ್ ಅವರು ಕೆಲಸ ಮಾಡ್ತಿದ್ದಾರೆ, ಮನೆ ಕಟ್ತಾ ಇದ್ದಾರೆ ಅಂತ ಕೇಳಿದ್ರೆ, GPS ಫೋಟೋ ಹಾಕಪ್ಪ 4 ಒಂದು. ನಾವು ಹೋಗ್ಬಿಟ್ಟು ಫೋಟೋ ತೆಗೆದ್ರೆ ಫೋನ್ ಕಿತ್ಕೊಂಡು ಅಲ್ಲೇ ಮೇಲಿಂದನೇ ಬಂದು ಹೊಡೆದು ಬೇರೆಯವರಿಂದ ಕರೆಸ್ಬಿಟ್ಟು 50 ಜನ ಬಂದು 3 ಜನ ಮೇಡಮ್ ನಾವು ಇದ್ದಿದ್ದು, 3 ಜನ ಮೇಲೆ ಚಾಕು ಮಚ್ಚು ಎಲ್ಲ ಎತ್ಕೊಂಡು ಬಂದಿದ್ರು, ಎಲ್ಲ ಕೋಲುಗಳಲ್ಲಿ ಹೊಡೆದಿದ್ದಾರೆ. ಮನೆಯಲ್ಲಿ ನುಗ್ಗು ಹೊಡೆದು ನೀನು ರೋಡ್ ದಾಟಕ್ಕಾಗಲ್ಲ ನಿನ್ನಿಂದ. ಸುಮಾರು 50 ಜನ ಇಬ್ಬರು ಹೆಣ್ಮಕ್ಳು ಅವರು ಪಾಪ ಸಣ್ಣ ಸಮುದಾಯ ಬಡವಾಳ ಜನ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ. ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ. ಎಲ್ಲರೂ ಮಾತಾಡಕ್ಕೆ ಹೋಗ್ಬಿಟ್ಟು ಅವ್ರ ಮೇಲೆ FIR ಮಾಡಿ ಬಿಟ್ಬಿಟ್ಟಿದ್ದಾರೆ ಇದನ್ನ ಪೆನ್ ಡ್ರೈವ್ ಹಾಕಿ ಮೇಡಮ್ ಭಾರತ್ ಮಾತಾ ಕಿ ಮೇಡಮ್ ಇನ್ನೊಂದು ಆಗ್ತಿದೆ. ಸರ್ಕಾರಿ ಜಾಗ ಸರ್ಕಾರಿ ಜಾಗ ಅದು ಗ್ರಾಮ ಠಾಣೆಗೆ ಸೇರಿತ್ತು, ಇವತ್ತೇ ಕಾಂಪೌಂಡ್ ಮೇಡಮ್ ಏನಾದ್ರೂ ಇದು ಸಾಲ್ವ್ ಆಗಿದ್ರೆ ಇವ್ರ ಅಣ್ಣವರು ಮೊದಲು ಎಲ್ಲ ಜಡ್ಪಿ ಬುಧವಾರ ಆಗದೆ ನಾವು ಪಾದಯಾತ್ರೆ ಮಾಡ್ತೀವಿ ಮೇಡಮ್. ದಯವಿಟ್ಟು ಮಾಡಿ ಮೇಡಮ್. ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಉಗಣಿ ಗ್ರಾಮದ ಗ್ರಾಮ ಠಾಣಾ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿರ್ತಕ್ಕಂಥವ್ರು ದೌರ್ಜನ್ಯ ಮಾಡಿರೋದು ಬಗ್ಗೆ ಅಂತಂದ್ಬಿಟ್ಟು ಇವತ್ತು ನನಗೆ ನಮ್ಮ ಮುಳುಬಾಗಿಲಿನ ಕೆಲವು ಸಂಘಟನೆಗಳ ಎಲ್ಲ ಜನರು ಬಂದು ಮನವಿಯನ್ನು ಮಾಡಿರ್ತಾರೆ. ನಾನು ಕೂಡ ನಾಗರಿಕ ವೇದಿಕೆಯಿಂದ ಬಂದು ಮನವಿ ಮಾಡಿರ್ತಾರೆ. ಸೊ ನಾನು ಈ ಕೂಡಲೇ ಆ ಸ್ಥಳಕ್ಕೆ ಹೋಗಿ ಸರ್ವೇಯರನ್ನ ಮತ್ತು RIನ VAನ ಕರ್ಕೊಂಡು ಈಗ ನಾನು ಆ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ನಾನೇ ಖುದ್ದಾಗಿ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ಏನು ವಾಸ್ತವಾಂಶ ಏನಿದೆ ಅದನ್ನು ನೋಡಿ ಸರ್ವೆ ಮಾಡಿಸಿ ಆ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸ್ತೀನಿ. ಜೊತೆಗೆ ಇದನ್ನು ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತರ್ತಾ ಇದ್ದೀನಿ. ಏನು ನಂಗ್ಲಿ ಠಾಣೆ ವ್ಯಾಪ್ತಿಗೆ ಬರುವಂಥ ಉಗಣಿ ಅಂತ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ 10 ಸಲ ಹೊಡೆದು ಹಾಸ್ಪಿಟಲ್ ಸೇರ್ತಂಥ ಘಟನೆ ಇದು. ನೆನ್ನೆ ಎಲ್ಲ ಮೊನ್ನೆ ಅದೇ ಥರ ಹೆಣ್ಮಕ್ಳ ಮೇಲೆ ಮತ್ತು ಅಲ್ಲಿ ಬಂದಿರತಕ್ಕಂಥ ಸಾರ್ವಜನಿಕರ ಮೇಲೆ ಆ ಆಂಧ್ರದ ಪ್ರದೇಶದ ಉಗಣಿಯನ್ನು ಊರಿಂದ ಬಂದು ಆ ಉಗಣಿಯವರು ಒಬ್ಬ ಬಿಲ್ಲಾಲ್ ಎಲ್ಲರನ್ನು ಕರೆಸಿಬಿಟ್ಟು ಎಲ್ಲ ಹೆಣ್ಮಕ್ಳಿಗೆಲ್ಲ ಬಟ್ಟೆ ಎಲ್ಲ ಹರಿದು ಭುಜದ ಮೇಲೆ ಹಾಕ್ಕೊಂಡು ಈನಾ ರೀತಿ ಹೇಳ್ಕೋಬಾರ್ದು ಆ ಥರ ಅವಮಾನಗಳು ಮಾಡಿ ಇದು ಮಾಡಿದ್ದಾರೆ. ಆದ್ರೂ ಕೂಡ ಎಷ್ಟು ಸಲಿ ಆದ್ರೂ ಕೂಡ ಗಲಾಟೆ ಆದರೆ ಒಡ್ತಾನೂ ತಿನ್ನಬೇಕು, ಕೇಸ್ಗಳನ್ನು ಓಡಾಡಬೇಕು. ಕೂಲಿಗೆ ಹೋಗಿ ಜೀವನ ಮಾಡೋಂಥ ಸಮುದಾಯ ಇರ್ತಕ್ಕಂಥ ರೈತರಲ್ಲಿ ಅಂಥವ್ರ ಮೇಲೆ ಪದೇ ಪದೇ ಗುಂಡಾಗಿರಿ ಆಗ್ತಾ ಇದೆ. ಇದನ್ನು ತಡೆಗಟ್ಟದೇ ಇದ್ದರೆ ನಾವು ಬುಧವಾರ ತನಕ ಟೈಮ್ ಕೊಡ್ತಾ ಇದ್ವಿ. ಸಹಸ್ರಾರು ಸಂಖ್ಯೆಯಲ್ಲಿ ಮುಳುಬಾಗಿಲಿಂದ ಕಾಲ್ ಜಾತ್ರೆ ಉಗಣಿ ತನಕ ಹೋಗೋಕ್ಕೆ ನಾವೆಲ್ಲ ತೀರ್ಮಾನ ತಗೊಂಡು ಎಲ್ಲ ಸಂಘಟನಾ ಪರ ಇರ್ತಕ್ಕಂಥ ಹಿಂದೂ ಸಂಘಟನಾ ಪರಗಳೆಲ್ಲ ನಾವು ಕಾಲ್ ಜಾತ್ರೆ ಗುರುವಾರ ಅಂತೂ ಇವರೇನಾದರೂ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಆ ಜಮೀನು ಸರ್ಕಾರಿ ಜಮೀನು ಉಳಿಸದೇ ಇದ್ದರೆ ನಾವು ಕಾಲ್ ಜಾತ್ರೆ ಇಲ್ಲಿಂದ ನಡೀತೀವಿ ಅಂತ ಈ ಪತ್ರಿಕಾ ಇದರಿಂದ ಮುಖಾಂತರ ತಿಳಿಸ್ಬೇಕು ಅಂತ ಹೇಳ್ತೀನಿ. ಎಲ್ಲ ಹಿಂದೂ ಪರಗಳು
బిడ్డ పోయి గొడ్లు కట్టేసుకుంటా అంటే వాళ్ళు వచ్చి మెండబడిపోయి ఎవరు ఆడ ఇల్లు కట్టుకుంటారు ఎవరు అయిపోయారు బిలాలి అయ్యప్పట్లు చేసిండాడు అన్నక్క కొడుకులో గిద్దరు ఆ బిడ్డ పోయింది మా అమ్మనట్లు చేసిండారు ఎంటుకలు గుంజేస్తా ఉండారు కొత్త ఉండారు అని చెప్పి కొందరికి వీళ్ళని వాళ్ళని అంతా కొట్టేసి మళ్ళీ ఆ బిడ్డని ఎత్తుకుని వచ్చి ఆడ పండ పెట్టేకుంటుకి మళ్ళీ అందరూ వచ్చి ఆ ఇంట్లో దుడు చూసాడు స్వామి ఆ ఇల్లు రగ్గు కూడా లేదు స్వామి తెల్లి తండ్రి కూడా లేదు ఆ బిడ్డని అట్లా పని చేసిండారు స్వామి కొట్టిండారు స్వామి వాళ్ళు అయ్యి కొట్టిందే అదే బిల్లాలు అంటారు రౌడీలు అంట వాళ్ళు పెద్దగునోళ్ళు వాళ్ళు తోడుకొని తీసి కొట్టేసిండారు స్వామి చూడబండ ఇల్లు మేము కూడా లేము గొడ్లకి కుసులకి వెళ్ళి ఇంటిమి అట్లా చేసిండారు స్వామి ఏం చేసేది మేము వచ్చి దిక్కులేని బిడ్డ అయ్యాళ్ళకి ఆసుపత్రికి వేసుకొని కూర్చుంటారు మళ్ళీ పోయి చూసుకొని వస్తుంది అట్లా చేయండి స్వామి ఏం చేయదు వాళ్ళు సాగేవాళ్ళు మేము సాగినోళ్ళు మేము రెండు పేదోళ్ళు స్వామి ఏమో మాకి సాయిబులకి పొద్దుటికి ఏమి రోడ్డు మునేది లేదు ఇంటోడు ఆడ వచ్చి మాకు రోడ్డుని పెడతా ఉన్నాడు మేము బిడ్డలాకట్టుండా మీ ఊరంతా ఈసారించకుండా పండుగ దేవరైతే మేము బాటాము వాళ్ళు వస్తారు మాకు 10-5 కూడా మా సావులు పండుగలు అయితే ఇస్తూ ఉంటారు స్వామి సాయిబులు కూడా మాకు బాగా సాయం చేస్తూ ఉంది మాకు ఈ రోడ్డుని పెడతా ఉన్నాడు అయ్యప్ప ಅಟ್లా చేయండి ಸ್ವಾಮಿ ಏನು ಸಾಮಾನ್ಯ ಏನೋ ಗಲಾಟೆ ನಡೀತಂತೆ ಏನು ಸರ್ ನಮಗೆ ಇಲ್ಲಿ ಗ್ರಾಮ ಠಾಣ ಸ್ವಲ್ಪ ಜಾಗ ಇದೆ ಸರ್ ನಮ್ಮ ತಾತ್ಕಾಲಿಂದನೂ ನಾವು ಅಲ್ಲಿ ತಿಪ್ಪುಗಳು ಅದು ಇದು ಹಾಕೊಂಡಿದ್ವು ಆದರೆ ನಾವು ಅದಕ್ಕೂ ನಮ್ಗೆ ಬೇಕಂತೂ ನಾವು ಒದ್ದಾಡಿಲ್ಲ ನಮಗೆಲ್ಲ ನಮ್ಮ ಗ್ರಾಮ ಠಾಣದು ಏನಿದೆ ನಮಗೆ ಸ್ಕೂಲ್ ಇಲ್ಲ ನಮಗೆ ಒಂದು ಅಂಗನವಾಡಿ ಇಲ್ಲ ನಮಗೆ ಸ್ಕೂಲ್ ಫೀಲ್ಡ್ ಇಲ್ಲ ಏನಿಲ್ಲ ನಮಗೆಲ್ಲ ಅದು ನಮ್ಮ ಮಕ್ಕಳೆಲ್ಲ ಓದಕ್ಕೆ ಹೋಗ್ತಾವ್ರೆ ಅವರು ಮುಸ್ಲಿಮ್ಸ್ ಅವರು ಆ ಕಡೆ ಹಿಂದೂ ಸ್ಕೂಲ್ ಅಂತ ಇದೆ ಅವ್ರಿಗೆಲ್ಲ ಕಾಂಪೌಂಡ್ ಎಲ್ಲ ಆಗಿದೆ ಎಲ್ಲ ನಡೆದಿದೆ ನಮಗೆ ಈ ಕಡೆ ಏನು ಸವಲತ್ತಿಲ್ಲ ಸರ್ ಅದಕ್ಕೋಸ್ಕರ ನಮಗೆ ಎಲ್ಲ ಬೇಕಾಗ್ತದೆ ನಮಗೆ ಬೇಕು ಅಂತ ನಾವೆಲ್ಲ ಒಂದು 4 ವರ್ಷದಿಂದ ನಾವು ಒದ್ದಾಡ್ತಾ ಇದ್ದೀವಿ ಸರ್ ಎಲ್ಲ ಒದ್ದಾಡಿ ನಾವೆಲ್ಲ ನೋಡ್ತಾ ಇದ್ದೀವಿ ಏನು ಮಾಡಿದ್ರು ನಮಗೆ ನಾವು ಒಂದು ಕಮ್ಮಿ ಅಂದರೆ ಒಂದು 4-5 ಸಲ ಕಂಪ್ಲೀಟ್ ಕೊಟ್ಟಿದ್ದೀವಿ ನಮ್ಮ ಇವ್ರಿಗೆಲ್ಲ ನಮ್ಮ ಪಂಚಾಯತಿಗೆಲ್ಲ ಕೊಟ್ಟಿದ್ದೀವಿ ಎಲ್ಲರಿಗೂ ಎಲ್ಲ ಕೊಟ್ಟಿದ್ದೀವಿ ಎಲ್ಲ ಮಾಡಿಸಿ ಎಲ್ಲ ನೋಡಿಸಿದ್ದೀವಿ ಸರ್ ನಮ್ಗೆ ಯಾವುದೊಂದೂ ನಮಗೆ ಸೌಕರ್ಯ ಆಗಿಲ್ಲ ಸರ್ ಅದಕ್ಕೋಸ್ಕರ ನಾವು ನಮಗೆ ಬೇಕಾಗ್ತದೆ ಅದು ನಮ್ಮ ಸ್ಕೂಲ್ಗೆ ನಮ್ಮ ಎಲ್ಲಕ್ಕೂ ನಮಗೆ ಒಂದು ಅಂಗನವಾಡಿ ಬೇಕು ಸ್ಕೂಲ್ಗೆ ಒಂದು ಫೀಲ್ಡ್ ಇಲ್ಲ ನಮ್ಗೆ ಏನಕ್ಕೂ ಏನೂ ಇಲ್ಲ ಅಂತ ನಮಗೆಲ್ಲ ಬೇಕಾಗ್ತದೆ ಅಂತ ನಾವು ಸರ್ ಮೊನ್ನೆ ಅಂದರೆ ನಾವು ಪಿ ಡಿ ಅವ್ರಿಗೆ ನಾವೆಲ್ಲ ತಹಸೀಲ್ದಾರ್ ಅವ್ರಿಗೆ ನಾವೆಲ್ಲ ಕಂಪ್ಲೀಟ್ ಕೊಟ್ಟಿದ್ದೀವಿ ಅವ್ರು ಬಂದು ನಮಗೆ ಏನು ಇಲ್ಲಿ ನಡಿಬಾರ್ದು ಕೆಲಸ ಎಲ್ಲ ನಿಲ್ಲಿಸಬೇಕು ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ನಾವು ಸರ್ವೆ ಮಾಡುವವರೆಗೂ ಯಾರು ಏನು ಮಾಡೋಕ್ಕಿಲ್ಲ ಅಂತ ಅವರು ಒಂದು ಲೆಟ್ರ್ ಕೊಟ್ಟಿದ್ದಾರೆ ಅವ್ರ ಹತ್ರನೂ ಇದೆ ನಮ್ಮ ಹತ್ರ ನಮಗೂ ಕೊಟ್ಟವ್ರೆ ನಾವೆಲ್ಲ ಲೆಟ್ರ್ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿದ್ಮೇಲೆ ಅವರು ಪಾಯ ಹಾಕಿ ಎಲ್ಲ ಕಟ್ತಾಯಿದ್ರು ಅಲ್ಲಿ ಹೋಗಿ ನಾವು ಪಾಯ ಎಲ್ಲ ಕಟ್ಟಬೇಡ್ರಿ ಹಿಂಗೆಲ್ಲ ಕೊಟ್ಟಿದ್ದಾರಲ್ಲ ಇದೆಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ಬೇಕಾಗಿಲ್ಲ ಅಂತ ನಾವು ಒಂದು ಮಾತು ಹೇಳಿದ್ದು ಅಷ್ಟೇ ಸರ್ ಅವರೆಲ್ಲ ಮನೆ ಎಲ್ಲ ನುಗ್ಗಿ ಬಂದು ದೊಡ್ಡಗಿನಿ ಅಂತಿದೆ ಸರ್ ಆಂಧ್ರ ಅಲ್ಲಿಂದ ಕರೆಸಿಬಿಟ್ಟು ನಾವು ಅಲ್ಲಿ ಮಾತಾಡ್ತಾ ಇದ್ದೀವಿ ಎಲ್ಲ ಒಬ್ಬರ ಮೇಲೆ ಒಬ್ಬರು ಕಮ್ಮಿ ಅಂದರೆ 30-45 ಜನ ಸರ್ ಬಂದು ಮನೆ ಎಲ್ಲ ನುಗ್ಗಿ ಹೊಡೆದವ್ರೆ ನೋಡಿ ಸರ್ ನಮಗೂ ಮೂಗು ಎಲ್ಲ ಏಟಾಗಿದೆ ಈ ಕಡೆ ಎಲ್ಲ ನೋಡಿ ಸರ್ ಮನೆಗಳೆಲ್ಲ ಹೊಡೆದು ಈ ಕಡೆ ಮನೆ ಎಲ್ಲ ಸ್ವಲ್ಪ ನೀವು ವಿಡಿಯೋ ತಗೊಂಡು ಸ್ವಲ್ಪ ನೋಡಿದ್ರೆ ನಮಗೂ ಸರಿಯಾಗುತ್ತೆ ಯಾಕಂದರೆ ಎಲ್ಲ ಮನೆಗಳೆಲ್ಲ ನುಗ್ಗಿ ಬಟ್ಟೆ ಗಿಟ್ಟೆ ಎಲ್ಲ ಹೆಣ್ಣು ಮಕ್ಕಳನ್ನೆಲ್ಲ ಅವರು ಕಾಲೇಜ್ಗೆ ಹೋಗವ್ರೆ ಸ್ಕೂಲ್ಗೆ ಹೋಗವರು ಅವ್ರನ್ನೆಲ್ಲ ಬಟ್ಟೆ ಗಿಟ್ಟೆಲ್ಲ ಹರಿದು ಬೈದ ಮೇಲೆ ಹಾಕೊಂಡು ಹೋಗ್ತೀವಿ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಮಗೆಲ್ಲ ತೊಂದರೆ ಕೊಟ್ಟವ್ರೆ ಸರ್ ಸರ್ ಅವ್ರ ಹೆಸರು ಬಿಲಾಲ್ ಅಂತ ಅವರು ಸರ್ ಬಿಲಾಲ್ ಕರ್ಸಿರಿ నమಗೆಲ್ಲ ತೊಂದರೆ ಕೊಟ್ಟಿರಿ సార్ సార్ అక్కడ పాయ వేస్తాండ్రి అది నిలిపేయాల గవర్నమెంట్కి చెందింది వేయొద్దన్న దానికి ఫుల్ గొడవలు బయట ఊరోళ్ళని తీసుకొచ్చి స్కూల్ స్టూడెంట్లని ఇంట్లో చిన్నపిల్లల్ని అందరిని ఆడవాళ్ళని అంతా పట్టుకొని కొట్టేసి చీరలు అంతా పెరికేసి ఎక్కువ ఇబ్బంది పెట్టి 50 మంది వచ్చిండ్రు బయట ఊరోళ్ళు అందరిని కొట్టి అలకొల్లాలను పట్టించేసి పోలీసు వాళ్ళంతా వచ్చి మాట్లాడుకొని మాకేమీ సహాయం చేస్తా ఉండలేదు వాళ్ళు కూడా ఎక్కువ ఇబ్బందులు పెడతా ఉన్నారు రాత్రి అంతా వచ్చి ఇండ్లు అంతా బట్టాపాత అంతా పెరికేసి బీరువాళ్ళంతా పెరికేసి లేని ఇబ్బందులు పెట్టి లేని బాధలు పెడతా ఉన్నారు సార్ మాకు న్యాయం జరగలేదు న్యాయం కావాలి మాకు రోజా సార్
వెంకట్రమణ ఇది మాదే సార్. సార్ ఇది ఆడ పక్కల దావుల గలాట్లు ఉంది సార్. అది 3 ఏళ్ళ నుంచి దావుల గలాట్లు నడుస్తూనే ఉంది. అది గ్రామటన్న మాకి వచ్చి రామేగౌడ అనేసి మా ఊర్లో పెద్ద మనిషి ఉండే ఆయప్ప మాకి జాగాలు లేని దానికి మీరు ఇడేసుకోండి తిప్పులు నిచ్చిండేది. ఆ బిట్ నుంచి మేము ఆడే వేసుకుంటా ఉన్నాము. అంటే సుమారు గంగప్ప మునియప్ప ఇప్పుడు మేము వేస్తూ ఉండేది ఆడ. వాళ్ళు మొన్న ఏమో ఇచ్చేసుకొని మా తిప్పులనంతా సదిరించుకొని వచ్చారు జేసీపీ ఎత్తుకొచ్చి. మేము పోయి అడ్డం నిలేస్తుంది. మేము ఇన్నేళ్ళ నుంచి ఈడున్నాము, నువ్వేమిటికి మా తిప్పులు ఎత్తా ఉన్నావు, నీకు ఏమన్నా వచ్చేట్లుంటే సర్వే చేసుకో, మళ్ళీ కావాలంటే మా ఇంటి దాకా వచ్చినా ఇడిచేస్తాను నాకొద్దు. మా రామేగౌడ్ కాలం నుంచి మేము వేసుకుంటా ఉండేది ఈడ, మేము ఇచ్చిపెట్టే అయ్యేలేదు అనేసి అడ్డం నిలుచుకుంటుంది. అప్పుడు కొట్టేకొచ్చిరి అన్నాక అప్పటి నుంచి తాలూకా ఆఫీస్కి, పంచాయతీ ఆఫీస్కి, డీసీ ఆఫీస్కి వాళ్ళు గొడవలు చేసినప్పుడంతా లెటర్లు పంపిస్తూనే ఉన్నాము. మళ్ళీ ఒకసారి ఆ పక్క బిల్డింగ్ కట్టేకి స్టార్ట్ చేసిరి. అప్పుడు కట్టనీ లేదు, అప్పుడు ఒక కేసు అయ్యా. మళ్ళీ ఆ పక్క ఇడిచేసి అది బిల్డింగ్ కట్టేసినాడు. మళ్ళీ మళ్ళీ గొడవ చేసి ఒక ఆవుల షెడ్ అయినాడు చిన్నగా. మళ్ళీ ఇంకొక బిరువు కంప్లీట్ లాగాక మళ్ళీ గలాట్లు అయిందా. మళ్ళీ మీరు ఏం చేయకూడదు, వాళ్ళు ఏం చేయకూడదు, సర్వే అయ్యేదాకా ఇది ఇట్లే ఉన్ని మీరు పింఛన్ లోపలికి తిప్పేద్దండ, మీరు ఆ తిప్పు పింఛన్ లోపల ఉండేది ఎత్తద్దండ, ఎట్లుండేది అట్లే ఉన్ని అని చెప్పిరి. వాళ్ళు మళ్ళీ కూడా లోపల ఉండిందంతా ఎత్తి బయటేసిరి. ఇంక మేము పోతే కొడతారు, పోయినప్పుడంతా కొట్టేకొస్తారు. అప్పుడు ఒకసారి ఏట్లు తినుకొని చేసుకొని అప్పుడు కంప్లీట్ అయింది. అప్పుడు లెటర్లు ఇచ్చినాము. ఫైనల్గా ఇప్పుడు మళ్ళీ పాయ వేస్తూ ఉన్నారు. 3వది ఇంకా రవే వేసుకొని వస్తా ఉంటే ఇంకేముంటుందాడా. ఇదే మాకు చూస్తే మా అబ్బా మా తాత అంతా పేదోళ్ళు మమ్మల్ని ఇంట్లో పెట్టేసిపోయినారు. 6 మనిషి పుట్టిండాము. మాకుండేకి ఇండ్లు లేదు, వాకులు లేదు. 6 మనుషులు 2కే పెళ్ళైంది. ఇది ఇంకా 4 ఉన్నారు పెళ్ళయ్యే వాళ్ళు. మాకు ఇండ్లు కూడా లేవు. మా పరిస్థితి చూడండి. ఇట్లు వచ్చేసి మీరు గుండ్లు ఎత్తి కుక్కేసి ఆ ఉండేదాన్ని కూడా పెట్టేసి ఇండ్లలో దూరుకుంటే మిద్దుల మీద ఎక్కి గుండ్లేసేది, బయట నుంచి రాళ్ళేసేది. వీళ్ళు ఇన్ని దినాలు కొట్టింది కాకన్నా ఈ పొద్దు పెద్దగుని నుంచి ప్లాన్ చేసి వీళ్ళు సారీ వీళ్ళు ఇట్లే అడ్డమేస్తూ ఉన్నారే, వీళ్ళు నొగురినో 2 సంపళ్ళు అనేసి బటన్ చాకులు రాడ్లు ఎత్తుకొని వచ్చి చిక్కినోళ్ళు చిక్కినట్లు బాగా కొడతా ఉన్నారు అనేసి వేరే వాళ్ళు ఫోన్ చేసి, నేను ఒడ్డిపల్ల బాక్సులు వేసుకుంటా ఉంటుంది, ఫోన్ చేసి అన్నా బిన్నేరానా మీ వాళ్ళనంతా కొట్టేసినా, కేశవాణి కన్నా అన్నా కొట్టేసినా అని అరుచుకొని ఫోన్ చేస్తూ ఉన్నారు. బండి ఆడు వదిలేసి వేరే వాళ్ళతో గాడి అడుక్కొని నెంగిల్ స్టేషన్కి వస్తాయి. ఆటికొచ్చి సార్ వాళ్ళు ఉండే, సార్ కొడతా ఉన్నారంట సార్, రాండి సార్ అట్లా అని అడుక్కో ఉన్నాను. నువ్వు 112 ఫోన్ చేసుకోప్ప అంటే 112 ఫోన్ చేసి నాకు వచ్చేలే. వీళ్ళు ఇట్లా అనేసి మళ్ళీ ఇంకా మా రాజగోపాలన్నకి ఫోన్ చేసుకొని అన్నా ఇట్లా కొడతా ఉన్నారంట నా మనిషి చిన్నోళ్ళని, నేను మండిని ఇంకా పోతా ఉన్నాను, నాకేం అర్థమవుతా ఉండలేదు అనేసి వస్తానే అందరికీ రక్తాలు కారుతా ఉన్నాయి. బట్టలు లేవు, జన్మంతా గుంపుగా ఉన్నారు. వచ్చి గాడి పెట్టేసి వచ్చి ఎవర్రా కొట్టింది ఎవర్రా అంటుంది సార్. ఏడో పక్కలో ఉన్న వాళ్ళు వారసుకి వచ్చి పడిపోయారు. మళ్ళీ 30-40 మంది ఒకేసారి. మేము ఉండేది వాళ్ళు 3 బిడ్కేట్లు తినిండారు, 4వ వచ్చింది నేను. ఇంక నన్ను కొట్టేస్తారని అయిందా టగామని నన్ను వాళ్ళందరూ దూరేకుందరికి ఎత్తుకొచ్చిందా ఇంట్లోకి వేసి బాటలు వేసి ఆడోళ్ళు వేసే కుందరికి ఇంతంతలో రాళ్ళు ఎత్తుకొచ్చేయండి. ఇంకా రాళ్ళంతా ఆడేపడిండాయి సార్. ఆటి నుంచి నేను దూరుకొని ఈటుకొస్తే నాకే షాక్ అయిపోయింది. ఆ బిడ్కి వేస్తారు ఇంకా అనేసి ఈటుకొస్తే ఆడ పడుతూ ఉన్నాయి, రాళ్ళ బాటలు దబ్బుతూ ఉన్నారు. ఆ బిడ్కి ఇట్లు దూరుతుంది, గ్యాప్ చేసుకొని ఇటు దూరుతుంది. ఈడ వేసేకొచ్చిరి, ఈడు పైన ఎక్కిడిచి ఇట్లు దూరుకొని తప్పించుకోవచ్చు. నన్ను మళ్ళీ వచ్చి పైన నుంచి వేస్తూ ఉన్నారు, కుక్కుతూ ఉన్నారు. చూడండి మా పరిస్థితి. దాని నుంచి ఇన్ని దినాల నుంచి మేము ఇంత చేసి మాకు న్యాయం జరగలేదు. ఈ పొద్దున్న మేము పేదవాళ్ళు కూలీ నాలి చేసుకునేవాళ్ళు, ఈ పొద్దుటి కన్నా ఒక న్యాయం చేసి మాకు ఈ గలాట్లకి దీనికి దానికి పోయే ఓపిక లేదు. ఈ పొద్దు 3 దినాల నుంచి అన్న 1500 సంపాదించుకోవద్దు. ఈ పొద్దు వచ్చిండే వాళ్ళకి ఏమన్నా ఖర్చు పెడతాం, భోజనం తీస్తామంటే కూడా మా దగ్గర డబ్బులు లేవు. మా పరిస్థితి మాకు న్యాయం చేసిపోయినా చాలు. మా పేరు వెంకటరమణ. ಈ ಕಲ್ಲು ಎತ್ಕೊಂಡು ಹಾಕಿದ್ನು ಫಸ್ಟು. ನಾನು ಅದು ಬಿಚ್ಕೊಂಡು ಇವರೆಲ್ಲ ಅಣ್ಣ ಅಂತ ಇದ್ದಾರೆ. ಈ ಕಡೆ ಬಂದೆ, ಈ ಕಡೆಯಿಂದ ಬಂದ್ಬಿಟ್ರು ಎಲ್ಲರೂ ಒಂದೇ ಸಲ ಬಂದ್ಬಿಟ್ಟು ಏನೇನು ಚಿಕ್ಕಿದ್ರೆ ಅದೆಲ್ಲ ನೋಡಿ
ಈ ಕಲ್ಲುಗಳೆಲ್ಲ ಅವ್ರು ಹಾಕಿರೋದೆ. ಇದೆಲ್ಲ ಅವರೇ ಕುಡ್ತಿದ್ ಸರ್. ಇದು ಇದೆತ್ಕೊಂಡು ಹೊಡಿತಾರೆ. ಇನ್ನೊಂದು ಬಕೆಟ್ ಇರಬೇಕು, ಇದೇ ಬಕೆಟು. ಇದೆಲ್ಲ ವಿಡಿಯೋದಲ್ಲಿದೆ ಸರ್, ವಿಡಿಯೋದಲ್ಲಿದೆ ಈ ಬಕೆಟಲ್ಲಿ. ಮತ್ತೆ ಅದು ಎತ್ಕೊಂಡು ನೋಡಿ ಸರ್, ಇವೆಲ್ಲ ಎತ್ಕೊಂಡು ಹೊಡ್ಕೊಂಡು ಬಂದರು. ನಾನು ಹೊಲ್ಗೋದೆ ನೋಡಿ, ಮತ್ತೆ ಗುಂಡುಗಳೆಲ್ಲ ಇಲ್ಲವೇ. ಇದೇ ಮನೆಗೆ ಹೋದ ತಕ್ಷಣ ಅಟ್ಯಾಕ್ ಮಾಡಿ ಸರ್. ನೋಡಿ ಸರ್, ಬೀರುವ ಎಲ್ಲ ಏನಾಗಿದೆ ನೋಡಿ ಸರ್. ಕಲ್ಲುಗಳು ಒಳಗೆ ಇದ್ದಿದ್ದು ಬೀರುವ ಸರ್. ಈ ಕಲ್ಲುಗಳಾಗುತ್ತೆ, ಅದು ಬಿದ್ದೋಯ್ತು, ಅದಕ್ಕೆ ಎತ್ಕೊಂಡು ಬಂದು ಇಲ್ಲಿ ಇಕ್ಕಿದ್ದೀವಿ. ನಮ್ಮ ಊರವ್ರದ್ದು ಏನೂ ಇಲ್ಲ ಸರ್ ಸಮಸ್ಯೆ. ಈ ನಮ್ದು ಬೇರೆ, ಈ ಊರಲ್ಲಿ ಬೇರೆಯವ್ರದ್ದು ಏನೂ ಸಮಸ್ಯೆ ಇಲ್ಲ. ನಮ್ಗೆ ಸಮಸ್ಯೆ ಇರುವುದು ಬಿಲಾಲ್ ಅವ್ರ ಮನೆಯಿಂದ. ಅವ್ರಿಗೆ ಯಾರೋ ಒಬ್ರು ಇಬ್ಬರು ಸಪೋರ್ಟ್ ಮಾಡ್ತಾ ಇರ್ಬೋದು, ಮತ್ತೆ ಎಲ್ಲ ಯಾರು ನಮ್ಮ ಮೇಲೇನು ಏನು ಮಾಡ್ತಾ ಇಲ್ಲ, ನನ್ನ ಏನು ಮಾಡಲ್ಲ. ಅದೇ ಸರ್, ತೆಲುಗಲ್ಲಿ ಹೇಳ್ತೀನಿ, ಏನಿದ್ದು తిరగల్ల అనిಬಿಟ್ಟೆ. ఊర్లో నాకు సమస్య ఏమీ లేదు, వాళ్ళ నుంచినే సమస్య. అదొకటి మాకు ఏమి లేకుండా మీరు చేస్తారంటే మాకు చాలు, ఏమో కూలి నాలు చేసుకుంటాము. ఇప్పుడు ఇన్ని దినాలు వీళ్ళు దొగిరిదే ఉండే సమస్య. ఇప్పుడు పెద్దగునోళ్ళని వేరే దింపినారు. వాళ్ళు నా కొడుక నువ్వు బయటరా, నీ తలబగిలు చంపేదాకా ఇడ్చలే. ఇన్ని దినాలు వాళ్ళు దొగిరితే సమస్య ఉండే. ఇప్పుడు ఈ 30 మనిషి వచ్చి కొట్టరు చూడు సార్, వాళ్ళు నేను ఇంట్లో ఉంటే కొట్టుకొని వచ్చి నా కొడుక నువ్వు బయటరా, నేను చంపల్లా అనేసి మళ్ళీ నువ్వు రోడ్డు దాటరా, నువ్వు మా రోడ్డు దాటి మిగులుకొని వచ్చేయి, నా కొడుక నిన్ను ఆడే చంపుతాము అని చెప్పేసి వాళ్ళు 30 మనిషి చెప్పేసి పోయినారు సార్. 24 hours మేము రోడ్లలో తిరిగేవాళ్ళు. నేను చూడు వడ్డిపల్లి మార్కెట్కి కానీ పోయేది, 1 గంటకి పోతా, 2 గంటలకు పోతా, 5 గంటలకి పోతా. ఎప్పుడంటే అప్పుడు లోడ్ వేసుకొని పోతా ఉంటాను. ఆ టైంలో ఏడే అటాక్ చేస్తారో అనేసి భయం సార్. ఈడే చేసినాక ఇంకా రోడ్లలో ఇడుస్తారేం సార్ ఒంటిగా సిక్కితే. ఇంత జనం ఉండి ఇంత ముందరే అంత చేసిన వాళ్ళు రోడ్లో ఒంటిగా పోయేటప్పుడు ఇడుస్తారని ఏం గ్యారంటీ సార్? దాని గురించి ఏమో చేసి మాకు న్యాయం ఇచ్చేసిపోండి సార్. చాలా ಸೈಯದ್ ಮಸ್ತಾನ್ ಯಾರು? ನಿಮ್ಮ ಚಿಕ್ಕಪ್ಪನ ಇದಾರಪ್ಪ ಅವರು? ಮನದಲ್ಲಿ ವಾಸ ಇರೋದು, ಡ್ಯೂಟಿ ಬಂದು ವಿಜಯವಾಡನಲ್ಲಿ ಮಾಡ್ತಾರೆ. ಓಕೆ, ಅವ್ರ ಹೆಸರಲ್ಲಿ 32 ಗುಂಟೆ ಇದೆ. ಇದು ಇಬ್ಬರಿಗೆ ಜಂಟಿ ಆಗಿದೆ. ಸೈಯದ್ ಹೈದರ್ ಸಾಬ್ಗೆ ಮತ್ತೆ ಸೈಯದ್ ಮಸ್ತಾನ್ಗೆ 32 ಗುಂಟೆ. ಅದೇ ಜಾಗನಾ? ಅದೇ ಜಾಗ, ಎಲ್ಲ ಅದೇ ಜಾಗ. ಮುಲ್ಪಾನಿ ಇಲ್ಲ 123. 123 ಎಲ್ಲಿಂದ ಯಾರ ಹತ್ರ ಕ್ರಯ ಮಾಡ್ಕೊಂಡ್ರಿ ನೀವು? ಇದನ್ನ ಪರ್ಚೇಸ್ ಮಾಡಿದ್ದು ಯಾರ ಹತ್ರ? ರಫೀಕ್ ಅಂತ ಹೇಳಿ. ರಫೀಕ್ ಯಾರು? ಸೊನ್ನಾಡಿ ರಫೀಕ್. ಸೊನ್ನಾಡಿ ರಫೀಕ್ ಈಗ ಈ ಜಾಗಕ್ಕೂ ಏನು ಸಂಬಂಧ? ರಫೀಕ್ ಅವ್ರ ತಾತ ಹೆಸರಲ್ಲಿ ಈ ಜಮೀನು ಇದೆಯಾ? ಇತ್ತು ಮೊದಲೇ. ಅದಕ್ಕೆ ಮುಂಚೆ ನಮ್ಮ ತಾತ ಇವ್ರ ತಾತನಲ್ಲಿ ಹೆಸರಿದ್ದು, ಅವ್ರ ಕಡೆಯಿಂದ ಅವ್ರಿಗೆ ಹೋಗಿರೋದು, ಅವ್ರ ಕಡೆಯಿಂದ ಮತ್ತೆ ನಾವೇ ತಗೋದು. ಎಲ್ಲಿದೆ ಇದು ದಾಖಲೆ? ಏನಿದೆ? ಕ್ರಯ ಪತ್ರ ಏನಿದೆ? ಇಲ್ಲ ಮೇಡಮ್, ಮನೆಯಲ್ಲಿ ಇದೆ ಮೇಡಮ್, ಮನೆಯಲ್ಲಿ ಇದೆ. ಬಟ್ ನಮ್ಮಮ್ಮ ಹಾಸ್ಪಿಟಲ್ ಇದ್ದಾರೆ ಈಗ. ಇದು ನನಗೆ ಈ ವಿಚಾರ ಹೇಳಿಲ್ಲ ಅಂತ. ನಿಮ್ಮ ಜಮೀನ್ ಬಗ್ಗೆ ನಾವು ಕೇಳಸ ಇಲ್ಲ, ಯಾರು ಕೇಳಲ್ಲ, ಹೇಳಲ್ಲ, ಏನೂ ಇಲ್ಲ. ನನ್ನ ಸಮಸ್ಯೆ ಬಂದಿರೋದು ಗ್ರಾಮಠಣ ಅಂತು. ಗ್ರಾಮಠಣ ಎಷ್ಟಿದೆ ಅಷ್ಟು ನಾನು ಗ್ರಾಮ ಎಲ್ಲ ಸುತ್ತಾಡ್ಬಿಟ್ಟು ಗ್ರಾಮಠಣ ಎಷ್ಟಿದೆ ಅಷ್ಟು ನಾನು ಮಾಜಾ ಮಾಡಿಕೊಂಡು, ನಾನು ಸರ್ವೆ ಮಾಡಿಕೊಂಡು, ನಾನು ಹದ್ದೋಬಸ್ನಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿರೋದು. ಸರ್, ಗ್ರಾಮಠಣ ಮಾಡ್ಕೊಂಡಿದ್ರೆ ನಮಗೆ 123 ಸರ್ವೆ ನಂಬರ್ ನಿಮ್ದು ಜಾಗ ನಾನು ಸರ್ವೆ ಮಾಡಿಸ್ತಾ ಇದ್ದೀನಿ ಅಂತೂ ನಾನು ಯಾರು ಹೇಳಿಲ್ಲ. ನಾನು ಈ ಡಾಕ್ಯುಮೆಂಟ್ಸ್ ಎಲ್ಲ ತಂತಾ ಇದ್ದೀನಿ, ತಗೊಂಡು ಬರ್ತಾ ಇದ್ದೀನಿ. ನನಗೆ ಯಾರು ಹೇಳಿಲ್ಲ. ಇದೆ ಸದ್ಯಕ್ಕೆ ಇವಾಗ ಆರ್ಟಿಸಿ ಒಂದೇ ಇದೆ ನಿಮ್ಮ ಹತ್ರ? ಅದು ಅಷ್ಟೇ ಮೇಡಮ್. ಅದು ಯಾವಾಗ ಮೊನ್ನೆ
ಕೇಳ್ತಾ ಇಲ್ಲ, ಹೇಳ್ತಾ ಇಲ್ಲ, ಏನಿಲ್ಲ. ಬಟ್ ಸಮಸ್ಯೆ ಏನಕ್ಕೋಸ್ಕರ ಸಮಸ್ಯೆ ಬರ್ತಾ ಇರೋದು ಅದಕ್ಕೆ ಮಾಡ್ತಾ ಇರ್ತೀನಿ. ಗ್ರಾಮ ಠಾಣೆ ಅಷ್ಟೇ ಮೇಡಮ್ ಹೇಳಿರೋದು ನನಗೆ. ಕೇಳು, ಇವ್ರ ಜಮೀನು ಅವ್ರ ಜಮೀನು, ಈ ಕಡೆ ಇರೋದು ಯಾರೋ ಆ ಕಡೆ ಇರೋದು ಯಾರೋ, ನಿಮ್ಗೆ ಅಲ್ಲಿಂದ ತಂದು ಹೆಂಗ್ ಬಂತು ಏನು ಕೇಳಲ್ಲ. ಗ್ರಾಮ ಠಾಣೆ ಗ್ರಾಮಸ್ಥರು ಗ್ರಾಮ ಠಾಣೆಯಿಂದಾನೆ ಇದು ಮಾಡ್ತಾ ಇರೋದು ಅಂತ ಹೇಳಿದ್ರು. ಸರಿ ಅಪ್ಪ ನಾನು ಸುಮ್ಮನೆ ಇದ್ದೆ. ಈಗ ನನಗೆ ನೀವು ಕ್ರಯ ಪತ್ರ ಮತ್ತೆ ಇಸಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸಿಗುತ್ತೆ, ನೀವು ಅಪ್ಲೈ ಮಾಡಿ ನನಗೆ ಇವಾಗ ಏನಪ್ಪ ಇವ್ರದ್ದು ನಾವು ದಿಶಾಂಕಲ್ಲಿ ಚೆಕ್ ಮಾಡಿದ್ರು ನಮ್ಮ RI ಈ ನಂಬರ್ 123 ಬರ್ದ RI ಅವರೇ ನೋಡಿದ್ರಲ್ವಾ, ಅವರು ನೋಡಿದ್ದಾರೆ. ಇದು ಕನ್ಫರ್ಮ್ 123 ಸರ್ವೆ ನಂಬರ್. ಸೊ ಅದು ಸೈಯದ್ ಮಸ್ತಾನ್ ವಾಳ್ವೆ ಮತ್ತೆ ಸೈಯದ್ ಐದರ್ ಸಾಬ್ ಅನ್ನೋ ಜಂಟಿ ಹೆಸರಲ್ಲಿ ಬರ್ತಾ ಇದೆ. ಇನ್ನೂ ಅದಕ್ಕೆ ಮುಂದುವರೆದು ಕ್ರಯ ಪತ್ರ ಇಸಿನ ನಾವು ತರಿಸ್ತೀವಿ, ಚೆಕ್ ಮಾಡ್ತೀವಿ. ಈಗ ನಿಂದೇನು ಪ್ರಾಬ್ಲಮ್ ಮೇಡಮ್? ಅದು ಅಲ್ಲಿ ಗ್ರಾಮ ಠಾಣೆ ಏನಿಲ್ಲ ಮೇಡಮ್. ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ನಾವು ಸುಮಾರು ನಮ್ಮ ತಾತ ಮುತ್ತಾತ ಕಾಲದಿಂದ ತಿಪ್ಪೆಗಳು ಹಾಕೊಂಡಿದ್ದೇವೆ. ಅಲ್ಲಿಂದ ಅಲ್ಲಿ ಒಂದು ರೋಡ್ ಅಲ್ಲಿದ್ದಿತ್ತು. ಆ ತಿಪ್ಪೆಗಳು ಹಾಕೊಂಡಿದ್ರೆ ಏಕಾಏಕಿ ಬಂದು ಇವರು ಖಾಲಿ ಮಾಡಿಸಿದ್ರು ಎಲ್ಲರನ್ನು. 2 ವರ್ಷದಿಂದ ಗಲಾಟೆ ಮಾಡಿದ್ರು. 4 ವರ್ಷ ಆಗ್ತಾಯಿದೆ. ಇವರೆಲ್ಲ ಫಸ್ಟ್ ಎಲ್ಲ ಸೆಟ್ ಆಗಿದ್ರಲ್ಲ ತಿಪ್ಪೆ ಎಲ್ಲ ಹಾಕೊಂಡು, ನೀವು ಪರ್ಚೇಸ್ ಮಾಡಿದ್ಮೇಲೆ ಅವ್ರನ್ನ ಖಾಲಿ ಮಾಡಿಸಿದ್ರ? ಖಾಲಿ ನಾನು ಯಾರು ಬಂದಿಲ್ಲ, ನಾನು ಯಾವಾಗ ಖಾಲಿ ಮಾಡಿಸಿಲ್ಲ. ಈಗ ಇವಾಗ ಖಾಲಿ ಮಾಡಿಸಿದ್ರೆ ಅವಾಗ ಖಾಲಿ ಮಾಡಿಸಿದ್ರೆ ಇವಾಗ ಬರ್ತಾ ಇರೋ ಪ್ರಾಬ್ಲಮ್ ಆವತ್ತೇ ಬರ್ತಾ ಇದೆ. ಅಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ತೋರಿಸ್ತೀನಿ. ಏನ್ ಡಾಕ್ಯುಮೆಂಟ್ಸ್ ಅದು? ಇದು ಗಲಾಟೆ ಏನಂತೂ ಹೇಳ್ತಾ ಇದ್ದಾರಲ್ವಾ, ಮೇಡಮ್ ಹೇಳಿರೋದು ಯಾವಾಗಿನಿಂದ ಏನು ನಾನೇನು ಮಾಡಿದ್ದೀನಿ. 4 ವರ್ಷದಿಂದ ಇದು ಅದು ಏಕೈಕಿ ಬಂದು ನಮಗೆ ಬಂದಿರೋ ಜಾಗ ನೀವು ಖಾಲಿ ಮಾಡಿ. ಅದಕ್ಕೆ ಮೊದಲು ನಮ್ಮ ಗೌಡ್ರು ಇದ್ದಿದ್ದು ಏನಿದೆ ಇಲ್ಲೊಂದು ತಿಪ್ಪೆಗಳು ಹಾಕೊಂತ ಇದ್ರು. ಕುರಿ ಕಟ್ಟಕ್ಕೊಂದು ಚೌಕಟ್ಟು ಥರ ಕುರಿಗಳು ಕಟ್ಟಕ್ಕೆ ಇದು ಮಾಡ್ಕೊಂಡಿದ್ರು. ಅಲ್ಲಿ ಆ ಮನೆ ಮೂಲೆಯಲ್ಲಿ ದಾರಿ ಇದ್ದಿತ್ತು. ಟ್ಯಾಂಕ್ ಪಕ್ಕದಲ್ಲಿದೆ ಅಲ್ವಾ, ಅಲ್ಲಿದ್ದಿತ್ತು ರೋಡು. ಆ ರೋಡ್ ಹೋಗೋ ಬರೋದೆಲ್ಲ ಕ್ಲೋಸ್ ಮಾಡಿಬಿಟ್ರು. ಆ ಮೂಲೆಯಿಂದ ತಿದ್ದೊಡಿಗೆ ರೋಡ್ ಇದೆ ಮೇಡಮ್. ನಕಾಶೆಯಲ್ಲಿ ಹೋಗೋದು ತೋರಿಸುತ್ತೆ. ಊರವ್ರಿಗೆಲ್ಲ ಗೊತ್ತು. ತಿದ್ದೊಡಿಗೆ ಸ್ಕೂಲ್ಗೆ ಯಾವ ರೋಡಿಂದ ಹೋಗ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಪ್ರತಿಯೊಬ್ಬರು ತೋರಿಸ್ತಾರೆ. ನಮ್ಮೂರಲ್ಲಿರೋ ಪ್ರತಿಯೊಬ್ಬರು ಚಿಕ್ಕ ಹುಡುಗರು ತೋರಿಸ್ತಾರೆ. ರೋಡ್ ಹಿಂಗಪ್ಪ ಇದೆ ತಿದ್ದೊಡಿಗೆ, ಆ ರೋಡ್ ಕ್ಲೋಸ್ ಮಾಡ್ಬಿಟ್ಟು ಬಂದು ಹೋಗೋಕೆ ರೋಡ್ ಇಲ್ಲ. ಈ ಕಡೆ ಲಾಸ್ಟಲ್ಲಿ ರೋಡ್ ಬಿಡ್ತೀವಿ ಅಂದ್ರು. ಅದು ಈ ಕಡೆ ಹಿಂಗೆ ಹೋಗೋಕ್ಕೂ ಹೊಲ ಹತ್ರ ಹೋಗೋಕ್ಕೂ ರೋಡ್ ಇಲ್ಲ. ಹಿಂಗೆ ಹೋಗೋಕ್ಕೂ ಎಲ್ಲ ಬಂದೋಬಸ್ತ್ ಮಾಡ್ಬಿಟ್ಟು ಯಾರಾದರೂ ಬಂದರೆ ಏನಪ್ಪ ದಾರಿ ಬಿಡು ಅಂದರೆ ನಮ್ಮ ಮೇಲೆ ಗಲಾಟೆಗೆ ಬರ್ತಾರೆ. ಇದು ನಿಮ್ದಲ್ಲ, ನಿಮ್ಮ ಅಪ್ಪಂದ, ನೀವಿರೋದೆಲ್ಲ ಗ್ರಾಮ ಠಾಣೆ. ಸರ್ ಹೇಳಿ ಸರ್ ಅವರು ಲೈನಲ್ಲಿದ್ರಲ್ಲ ಸರ್, 1 ನಿಮಿಷ ನೀವು ನಿಮ್ಮ ಜೊತೆ ಕಾನ್ಫರೆನ್ಸಲ್ಲಿ ಮಾತಾಡಿದಾಗ ನಮ್ಮ ಮನೇನ ಬಿಟ್ಟು ಖಾಲಿ ಮಾಡು ನಿನ್ನ ಮನೇನ. ನಿನ್ನ ಮನೆ ಇರೋ ಗ್ರಾಮ ಠಾಣೆ ಇಲ್ಲಿ, ನೀನು ಹೊರಗಡೆ ಬಾ, ಫಸ್ಟ್ ಹೊರಗಡೆ ಹೋಗ್ಬಿಟ್ಟು ಮಾತಾಡಿ, ನಾನು ಹೊರಗಡೆ ಬರ್ತೀನಿ. ನಾನು ಮನೆ ಹೊರಗಡೆ ಹೋಗ್ಬೇಕಂತ ಮತ್ತೆ ಅವ್ರು ಹೊರಗಡೆ ಬರ್ತಾರಂತೆ. ನಮ್ಮ ಮನೆ ನಾವು ಕಂದಾಯ ಕಟ್ತಾ ಇದೀವಿ, ಖಾತೆ ಕರೆಕ್ಟಾಗಿ ಕಟ್ತಾ ಇದೀವಿ. ಆದ್ರೂ ಅವ್ರು ಮಾತಾಡಿದ್ದು ಆ ಥರ ಸಾರನೇ ಕೇಳಿ. ನಾನು ಯಾವುದೇ ರೀತಿ ಸುಳ್ಳು ಮಾತಾಡಲ್ಲ, ಇರೋದಿದ್ದಂಗೆ ಮಾತಾಡಿ. ಬೇಕಾದ್ರೆ ಗ್ರಾಮಸ್ಥರು ಯಾರನ್ನಾದ್ರೂ ವಿಚಾರಣೆ ಮಾಡ್ಕೊಳ್ಳಿ. ನಮಗೆ ತಪ್ಪಿದೆ ಅಂದ್ರೆ ನಾವು ತಲೆ ಬಾಗ್ತೀವಿ ಮೇಡಮ್. ಯಾರನ್ನಾದ್ರೂ ಊರಲ್ಲಿ ಹೋಗ್ಬಿಟ್ಟು ಸುತ್ತಮುತ್ತಲಿರೋ ಮನೆಗಳ ಹತ್ರ ಕೇಳಿ, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ, ಏನು ಪ್ರಾಬ್ಲಮ್ ಆಗಿದೆ ನಿಮಗೆ, ಮನೆ ನೀವು ಎಲ್ಲರಿಗೂ ನೀವು ಹಸಿರು ಎಲ್ಲರಿಗೂ ಕಟ್ಟಾಕೊಳ್ತಾ ಇದ್ದೀರಿ ಏನು ಅಂತ ಇಲ್ಲಿಂದ ಸುತ್ತಮುತ್ತಲಿರೋ ಮನೆ ನೀವೇ ಸಪ್ರೇಟಾಗಿ ವಿಚಾರಣೆ ಮಾಡಿ, ಆಯ್ತಾ? ನಾವು ಬರಲ್ಲ, ಯಾಕಂದ್ರೆ ನಾವು ಮನೆ ತಪ್ಪಾಗುತ್ತೆ. ನೀವು ವಿಚಾರಣೆ ಮಾಡಿ ಕೇಳ್ಬಿಟ್ಟು ತಿಳ್ಕೊಳ್ಳಿ, ಆಯ್ತಾ? ನಮ್ಗೆ ಏನಿದೆ ಅದು ಮಾಡಿ. ಊರ್ ಪರವಾಗಿ ಬಂದು ನಾನು ಅವ್ರ ಮೇಲೆ ಹೋಗಿಲ್ಲ ಮೇಡಮ್. ಅವ್ರ ಹತ್ರ ಹೋಗ್ಬಿಟ್ಟು ಯಾಕಪ್ಪ ಅಂತ ನಾನು ಕೇಳಿಲ್ಲ. PDO ಸರ್ ಎಲ್ಲಿದ್ದಾರೆ, PDO ಸರ್ ಅರ್ಜಿ ಕೊಟ್ಟಿದ್ದೀವಿ. ಹೋಗ್ಬಿಟ್ಟು PDO ಕೈ ಬರೋದ್ರಲ್ಲಿ ನಮ್ಮೂರು 50 ಜನ ಸೈನ್ ಹಾಕಿದ್ದಾರೆ. ಹೋಗ್ಬಿಟ್ಟು PDO ಅರ್ಜಿ ಕೊಟ್ಟಿದ್ದೀವಿ. ಎಂತ ಸರ್, ಇದನ್ನ ನಿಲ್ಲಿಸಬೇಕು, ಇದು ಗ್ರಾಮ ಠಾಣೆ, ನಮ್ಮ ಕನ್ನಡ ಸ್ಕೂಲ್ ಬಿದ್ದೋಗ್ತಾ ಇದೆ. ಸ್ಕೂಲ್ ಸ್ಯಾಂಕ್ಷನ್ ಆಯಿತು, ಮಕ್ಕಳು ಶೌಚಾಲಯ ಇಲ್ಲ, ಸಮುದಾಯ ಗ್ರಂಥಾಲಯ ಏನಾದ್ರೂ ಗೌರ್ಮೆಂಟ್ ಜಮೀನು ಬೇಕು ಅಂದ್ರೆ ನಮ್ಗೆ ಜಾಗ ಇದೆಲ್ಲ ಅದು ಇದು ಮಾಡ್ಕೊಬಿಟ್ಟು ಖಾತೆ ಮಾಡಿ ಬಂದ್ರೆ ಮತ್ತೆ ಗಲಾಟೆ ಆಗುತ್ತೆ. ಇದನ್ನ ಇವಾಗ ನಿಲ್ಲಿಸಿ ಗ್ರಾಮಸ್ಥರು ಕೊಡಿ. ಅದರಿಂದ ನಾನು ಗಲಾಟೆ ಮಾಡಿಲ್ಲ. PDO ಅವ್ರಿಗೆ ಲೆಟರ್ ಕೊಟ್ಟಿದ್ದೀನಿ, EO ಸರ್ ಲೆಟರ್ ಕೊಟ್ಟಿದ್ದೀನಿ. EO ಸರ್ AD ಸರ್ ನಂಬರ್ ಕೊಟ್ಟರು, ನೋಡಪ್ಪ ಗಲಾಟೆ ಬಂದ್ರೆ ಈ AD ಸರ್ ಬಂದು ನಾವು PSI ಮೇಡಮ್ಗೆ ಲೆಟರ್ ಕೊಟ್ಟೆ. ಮೇಡಮ್ ನೋಡಿ ವಿಡಿಯೋ ತೋರಿಸಿದ್ದೀನಿ ನೋಡಿ, ಅಲ್ಲಿಗೆ ನಾವು ಹೋಗೇ ಇಲ್ಲ. ಯಾರು ಬಂದ್ರು ಫೋನ್ ಎತ್ಕೊಂಡು ನಿಂತ್ಕೊಂಡಿದ್ದಾರೆ. ಮೇಡಮ್ ನಿಮ್ಗೆ ವಿಡಿಯೋ ನೋಡಿದ್ರ ಮೇಡಮ್? ನೋಡ್ಬಿಟ್ಟು ಕಲ್ಲೇ ಯಾರ ಮಗನ್ ಬರ್ತೀವಿ ಬಂದ್ರು, ನಿಮ್ದೇನೋ ನಿಮ್ಮ ಅಪ್ಪಂದೇನೋ, ನಮ್ಮ ಅಪ್ಪನ ಕೊಟ್ಟಿದ್ದೀರೋ ನೀವು ಅಂದ್ರು. ಆಯ್ತಾ? ನಾನು ಆದ್ರೂ ಗಲಾಟೆಗೆ ಹೋಗಿಲ್ಲ. PDO ಸರ್ ಏನಂದ್ರು, ಸಾಯಂಕಾಲ 5 ಗಂಟೆ ಆಗಿದೆ, 4:34 ಟೈಮು ಸರ್, ಈ ತರ ನಮ್ಗೆ ಗಲಾಟೆ ಆಗೋ ತರ ಇದೆ, ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಹೋಗೊಂದು GPS ಫೋಟೋ 4 ಹಾಕಪ್ಪ ಅಂದ್ರು. ಸರಿ ಸರ್, ಅಲ್ಲಿಗೋದೆ ಫೋಟೋ, ನಾವು ಹಸು ಅಲ್ಲಿ ಕಟ್ಟಾಗ್ತಾ ಇದ್ರು. ಆಯ್ತಾ? ಇದೆಲ್ಲ ನಮ್ದೆಲ್ಲ ಕಿತ್ತಾಕಿದ್ರು. ಗಲಾಟೆ ಬಗ್ಗೆ ನಮ್ಮದು ಹಾ ಸರ್ ಕೇಸ್ ಕೊಟ್ಟಿದ್ರಿ, ಕಂಪ್ಲೇಂಟ್ ಕೊಟ್ಟಿದ್ರಿ, ಅದು ನಾವು ಅದನ್ನು ಸಾಲ್ವ್ ಮಾಡ್ಕೊತೀವಿ.
ಮೇಡಮ್ ಬಂದ್ರೆ ಈ ಸಮಸ್ಯೆ ಹೇಳಿ ಆ ಸಮಸ್ಯೆ ಇದೆ ಸರ್. ಜಾಗದ ಸಮಸ್ಯೆ ಹೇಳಿ ಅದೇ ಗಲಾಟೆ ಹೆಂಗಾಯ್ತು? ಗಲಾಟೆ ಬಗ್ಗೆ ಗಲಾಟೆ ಬೇಡ. ನಾವು ಗಲಾಟೆ ಬೇಡ. ಈ ಜಾಗ ಹಿಂಗಿದೆ ನಮಗೆ ಬಿಡಿಸ್ಕೊಡಿ ಅಷ್ಟೇ. ಈ ರೀತಿ ಇದೆ. ಆ ಗಲಾಟೆ ಆ ಫೋಟೋ ಆಗಿದ್ದಕ್ಕೆ ಮೇಡಮ್ ಗಲಾಟೆ ಆಗಿದೆ. ಅಲ್ಲ ಗಲಾಟೆ ಬೇಡ. ಹೊಡೆದಿದ್ದಾರೆ ಮೇಡಮ್ 3 ಜನ. ಈಗ ನೋಡು, ನೀನು ಒಳ್ಳೆ ನಾಯಕ ಆಗ್ತೀಯ, ನೀನು ತಾಳ್ಮೆ ಇರು. ಅಷ್ಟ ಆಯ್ತಾ? 5 ವರ್ಷ ನಮ್ದು ಆಗ್ಲಿ ಪರವಾಗಿಲ್ಲ. ಸ್ವತಂತ್ರ ಬರಕ್ಕೆ ಎಷ್ಟು ವರ್ಷ ನಮ್ಮ ನಾಯಕರೆಲ್ಲ ಹೋರಾಟ ಮಾಡಿರೋರು, ಎಷ್ಟು ವರ್ಷ ಹೋರಾಟ ಮಾಡಿದಾರೆ ಹೇಳಿ? ಅವ್ರು ನಿಮ್ಮಂಗೆ ಗಾತ್ರ ಬಿದ್ದಿದ್ರೆ ನಮ್ಗೆ ಬರ್ತಾ ಇತ್ತ ಸ್ವಾತಂತ್ರ್ಯ? ಬರ್ತಾ ಇಲ್ಲ ಅಲ್ಲ. ಎಷ್ಟು ವರ್ಷ ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರೋದು? ಎಷ್ಟು ವರ್ಷ ಹೇಳ್ಬೇಕು ಎಕ್ಸಾಕ್ಟ್ ಆಗಿ? ಈಗ 200 ವರ್ಷ. ಇಲಾಖೆಯವರು ಬಂದಿದ್ದಾರೆ, ಪೊಲೀಸ್ ಇಲಾಖೆ ಬಂದಿದ್ದೀವಿ, ರೆವಿನ್ಯೂ ಇಲಾಖೆ ಬಂದಿದ್ದೀವಿ. ಈ ಸಮಸ್ಯೆನ ನಾವು ಬಗೆಹರಿಸ್ತೀವಿ. ಓದ್ತಕ್ಕಂಥ ಸ್ಟೂಡೆಂಟ್ಸು ಸುಮ್ಮನೆ ಇದರಲ್ಲೆಲ್ಲ ಇನ್ವಾಲ್ವ್ ಆಗೋ ಅವಶ್ಯಕತೆ ಇದೆ. ನಾವು ಬಗೆಹರಿಸ್ತೀವಿ. ಡಾಕ್ಯುಮೆಂಟ್ಸ್ ಕೊಡಿ. ಈ ಡೇಟಲ್ಲಿ ನೀವು ಮನೆ ಕಟ್ತಾ ಇದ್ದೀರಲ್ಲ, ಆ ಜಾಗದಲ್ಲಿ ಉಳುಮೆ ಮಾಡ್ತಾ ಇರೋದಾ? ಮೇಡಮ್ ಈ ಥರ ಬರುತ್ತಾ ಇದೆ ನಮ್ಗೆ ಅಷ್ಟೇ. ಈಗ ನಾನು ಯಾವ ಟೈಮಲ್ಲಿ ಏನೇನು ಮಾಡ್ಕೊಂಡು ಬಂದಿದ್ದೀನಿ, ಯಾವಾಗಿಂದ ಇದು ಕೊಡಿ. ಏನು ಅರ್ಜಿ ಕೊಟ್ಟಿದ್ದೀರಾ ಇವ್ರಿಗೆ? PDO ಅವ್ರಿಗೆಲ್ಲ ಏನು ಅರ್ಜಿ ಕೊಟ್ಟಿದ್ದೀರಾ? ಮೇಡಮ್ ಇದು ಲಾಸ್ಟು ನಾನು ವಾಟರ್ ಫಿಲ್ಟರ್ ಹತ್ರ ನಿಂತ್ಕೊಂಡು ಇದು ಫೋಟೋ ಇಳಿಸಿರೋದು. ಒಂದು ತಿಪ್ಪೆ ಮಾತ್ರ ಅಲ್ಲಿರೋದು ಆವತ್ತು. ಯಾವಾಗ ಮೇಡಮ್ ಈ ಡೇಟ್ ನೋಡ್ಕೊಂಡ್ರಿ, GPS ಬೇಕಾದ್ರೆ ಮಾಡ್ಕೊಂಡ್ರಿ. 8/5/11/7/2023 ಆವತ್ತಿನಿಂದ ನಾನು GP ಮಾಡಿಸಿರೋದು, ಫೋಟೋ ತೆಗಿರೋದು. ಆವತ್ತು ಯಾವ್ದು ತಿಪ್ಪೆ ಇಲ್ಲ. ಅದು ಇದು ನಾನು ನನ್ನ ಜಮೀನಲ್ಲಿ ಗುಟ್ಟೆ ಇತ್ತು ಮೇಡಮ್, ಆವಾಗ ತೆರವು ಇದು ಕ್ಲೀನ್ ಮಾಡಿಸಿದೆ. ಆವತ್ತು ಯಾರು ಅಡ್ಡ ಬಂದಿಲ್ಲ. ಇದು ಉರ್ದು ಸ್ಕೂಲ್ ಶಾಲೆ ಮಕ್ಕಳು ಓಡಾಡ್ತಾ ಇದ್ದಾರೆ, ಫೋಟೋ ಇದೆ. ಆವಾಗ್ಲೂ ಯಾರು ನನಗೆ ತೊಂದರೆ ಮಾಡಿಲ್ಲ, ಏನು ಮಾಡಿಲ್ಲ. ಯಾಕಂದ್ರೆ ನಾನು ಎಲ್ಲಿವರೆಗೂ ಇದ್ದೀನ ಅಲ್ಲಿವರೆಗೂ ನಾನು ಮಾಡ್ತಾ ಇದ್ದೆ, ಯಾರು ನನಗೆ ಅಡ್ಡ ಬಂದಿಲ್ಲ. ಫಸ್ಟ್ ಆಯಿತು. ಮತ್ತೆ ನಾನು ಪೆನ್ಷನ್ ಹಾಕೋಕ್ಕೆ ರೆಡಿ ಮಾಡಿದೆ. ಈಗ ಯಾರು ಅಡ್ಡ ಬಂದಿಲ್ಲ, ಹೋಗ್ಲಿ ನಾನು ಪೆನ್ಷನ್ ಹಾಕಿರ್ತೀನಿ ಅಂತ ಇಲ್ಲಿ ಲಾಸ್ಟ್ವರೆಗೆ ಹಾಕಿಸ್ತೀನಿ. ದಾರಿ ಬೇಕು ಅಂತ ಇರ್ತಾನೆ. ಎಲ್ಲಿ ಫಸ್ಟು PDO ಹತ್ರ ಬಂದು ನಾನು ಓಡಾಡೋಕ್ಕೆ ದಾರಿ ಇಲ್ಲ. ಆದರೆ ರೋಡ್ ಇಲ್ಲ, ಖಾಲಿ ದಾರಿ ಇತ್ತು. ಸೆಂಟ್ರಾಗ ಹೋಗ್ತಾ ಇದ್ರು, ನಮ್ಮ ಜಮೀನೆಲ್ಲ ಸೆಂಟ್ರಾಗಿ ಹೋಗ್ತಾ ಇದ್ರು. ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ರು. ಟ್ಯಾಕ್ಟ್ರು JCB ಏನು ಹೋಗ್ತಾ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ರು. ವಾಸ್ತವ ಇಲ್ಲ ಅಂತ ನೀನು ಹೇಳಿದೆ. ನಾನು ಏನು ಹೇಳೋದಂದ್ರೆ, ಎಲ್ಲರಿಗೂ ಅನುಕೂಲ ಮಾಡಬೇಕು, ದಾರಿ ಇರಬೇಕಂದ್ರೆ ನಾನು ಸೆಂಟ್ರಲ್ಲಿ ಬಿಡಲ್ಲಪ್ಪ, ಸೈಡಲ್ಲಿ ಬಿಡ್ತೀನಿ. ಸೈಡಲ್ಲಿ ಎಷ್ಟು ಬಿಡ್ತೀಯ ಅಂತ 4 ಅಡಿ ಒಪ್ಪಿಲ್ಲ. ನೀವೇ ಮಾತಾಡ್ಕೊಂಡಿದ್ದ ಇದೆಲ್ಲ? ಊರವರು, ಹಿರಿಯವರು, ದೊಡ್ಡವರು ಎಲ್ಲರೂ ಸೇರಿಸಿ ಮಾತಾಡಿದ್ರು. ನನಗೆ ಇಷ್ಟು ಬೇಕು, ಅಷ್ಟು ಬೇಕು, ಇದು ಅದು ಅಂತ. ಇಲ್ಲಪ್ಪ, ನಡೆಯೋಕ್ಕೆ ಹೋಗಿ ಬರೋಕ್ಕೆ 4 ಅಡಿ ಮಾತ್ರ ಕೊಡ್ತೀನಿ ನಾನು, ಎಷ್ಟು ಜಾಸ್ತಿ ಅಂದರೆ ಕೊಡಲ್ಲಕ್ಕಾಗಲ್ಲ. ಮತ್ತು ಈ ಥರನೇ ಜಗಳ ಮಾಡಿಕೊಂಡು ಆವತ್ತಿಗೂ ತಿಪ್ಪೆ ಯಾರು ಹಾಕಿಲ್ಲ, ಏನಿಲ್ಲ. ಆವತ್ತಿಗೂ ನಮ್ಮ ಜವಾಬ್ದಾರಿನೆಲ್ಲ ಇತ್ತು. ಇಲ್ಲಿಂದ ಈ ಕಡೆ ಇನ್ನೂ 1.5 ಎಕರೆ ಅಂತ ಆಯಿತು. ಅದು ಕಾಲಿನ ಜಾಗನೇ ಇದೆ. ಅವರು ಇವ್ರ ಹ್ಯಾಂಡ್ವರಿನಲ್ಲಿದೆ. ಅದು ಇವರೇ ಅಂತ ನಾನು ಹೇಳಲ್ಲ, ಊರವ್ರ ಹ್ಯಾಂಡ್ವರಿನಲ್ಲಿದೆ. ಅದೂ ಮನೆ ಕಟ್ಟಿಲ್ಲ, ಏನೂ ಇಲ್ಲ, ಖಾಲಿ ಜಮೀನು. ನಂಗೆ ಹಿಂಗೆ ಇತ್ತು, ಹಂಗೇ ಇದೆ. ಅದರ ಬಗ್ಗೆ ಹೇಳ್ಕೊಂಡು ಹೋದ್ರೆ ಅದು ಬಿಡಿ, ನೀವು ಇದು ಮಾತ್ರ ಮಾತಾಡಿ ಅಂತ ಊರವರು ಎಲ್ಲರೂ ಹೇಳಿದ್ರು. ಸರಿ ಅಂತಪ್ಪ ಅಂತ ಇನ್ನೇನು ಮಾಡಬೇಕು ಅಂತ ಲಾಸ್ಟ್ ಫೈನಲ್ ಬಂದೆ. ಆವಾಗ ಅವರು ಸೇರಿದ್ರೆ ಕಿತ್ಕೊಂಡು ಸುಮ್ಮನೆ ಇರಪ್ಪ, ಏನು ಜಗಳ ಮಾಡ್ಕೊಳ್ಬೇಡ ಅಂತ ನಂಜನಗೂಡು ಸರ್ ಬಂದ್ಬಿಟ್ಟು ಒಂದು ನ್ಯಾಯ ಪಂಚಾಯತಿ ಮಾಡಿ ಒಂದು ಕೆಲಸ ಮಾಡಪ್ಪ, ನೀವು ಗಲಾಟೆ ಬಿಡಿ. ಇವಾಗ ಏನ್ ಜಾಗ ವಿಚಾರ ಇದೆಯಲ್ಲ ಹೇಳ್ಬಿಡ್ತೀನಿ. ನಮ್ಗೆ ಆಲ್ರೆಡಿ ಹೇಳಿದ್ಯಲ್ಲ ಗಲಾಟೆ ವಿಚಾರ. ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದ್ ಕೆಲಸ ಮಾಡಪ್ಪ, ನೀವು ನೋಡಿ ಈ ಕಡೆ ದಾರಿ ಬಿಡಿ, ಈ ಕಡೆ ನೀವಿರಿ, ನೀವು ಊರವ್ರೆ. ಅದು ಅಷ್ಟು ಒಂದು ಅಡಿ ಇದ್ದೋ ಇಲ್ವೋ ಅದೆಲ್ಲ ಕಥೆಗಳಿಗೆ ಹೇಳ್ಬೇಡ ಅಂತ ಹೇಳ್ಬಿಟ್ರು. ಅವರು ಕಾಂಪೌಂಡ್ ಹಾಕ್ಬಿಟ್ರು. ಕಾಂಪೌಂಡ್ ಆಚೆ ಕಡೆ ಬರಬಾರ್ದು, ಅದು ಗ್ರಾಮಠಾಣ ಇರ್ಲಿ, ನಿಮ್ದಿರ್ಲಿ, ಯಾರ್ದನ್ನ ಇರ್ಲಿ, ಅದೇ ಸರ್ವೆ ನಂಬರ್ ನೀವು ಮಾತಿನಿಂದ ಇರ್ಬೇಕು ಅಂತ ಪೊಲೀಸ್ ಅವರೇ ಸಿಬ್ಬಂದಿಯವರು ಬಂತು. ನಮ್ಮ ಊರು ಹಿರಿಯವರು, ದೊಡ್ಡವರು, ನಾಯಕರು, ಗೌಡ್ರು ಎಲ್ಲರೂ ಸೇರು, ನಮ್ಮ ಚಿಕ್ಕಪ್ಪವರು ಎಲ್ಲರೂ ಸೇರು ಹೇಳಿದ್ರು. ಏನಪ್ಪ ಈಗ ಮಾಡ್ತಾ ಇರೋ ಸೆಟಲ್ಮೆಂಟ್ಗೆ ನಮ್ಮ ಊರು ಒಪ್ಪಕ್ಕೆ ಇದು ಸೆಟಲ್ಮೆಂಟ್ಗೆ ಇರಬೇಕು ಅಂತ ಹೇಳಿದ್ರು. ಸರಿ ಅಂತ ನಾನು ಟೆನ್ಷನ್ ಹಾಕ್ಬಿಟ್ಟೆ.
ಅವಾಗ ಹಾಕಂತ ನಾನೇನು ಅನ್ಕೊಂಡಿದ್ದೆ 4 ಅಡಿನೇ ಹೇಳಿರೋದು. ಇದು ವಿಡಿಯೋ ಬೇಕಾದ್ರೆ ತೋರಿಸ್ತೀನಿ ಸಾಹೇಬ್ರ ಹತ್ರ. 4 ಅಡಿನೇ ಹೇಳಿರೋದು. ಮಂಜಣ್ಣ ಇದ್ದಾರೆ, ಅವರೇ ಬೇಕಾದ್ರೆ ಇವಾಗ ತೋರಿಸ್ಬಿಡ್ತೀನಿ ನಾನು. ಆವಾಗಲೇ ಮಂಜಣ್ಣ ಬರ್ಲಿಲ್ವಾ? ಯಾರು ಮಂಜಣ್ಣ? ಇವರು ಮಂಜಣ್ಣ ಅವಾಗ ದೊಡ್ಡವರೆಲ್ಲ ಸೇರ್ಸ್ಕೊಂಡು ಆವಾಗ ಒಂದ್ ಮಾತು ಇವಾಗ ಒಂದ್ ಮಾತು ಹೇಳೋದು ಬೇಡಪ್ಪ. ಆ ಕಡೆ ನಾನು ಬಿಟ್ಟಿರೋ ದಾರಿ 10 ಅಡಿ ನನಗೆ ಸೇರುತ್ತೆ, ಆದ್ರೆ ನಾನು ದಾರಿ ಗಡ್ಡ ಮಾಡಿಲ್ಲ. ಈಗ ಈ ದಾರಿ ಮಾಡಕ್ಕೆ 56,000 ರೂಪಾಯಿ ನಾನೇ ಖರ್ಚು ಮಾಡ್ತೀನಿ. ದಾರಿ ಗಡ್ಡ ಆಗಿದೆ ಅನ್ನೋದೇ ಇಲ್ಲ ಅಲಿಗೇಷನ್. ನಾನು ದಾರಿ ಬಿಟ್ಟಿದ್ದೀನಿ. ಇಲ್ಲಿಂದ JCP ಓಡುವಂತ ದಾರಿ 56,000 ರೂಪಾಯಿ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಇವಾಗಲೂ ಕೇಳ್ತೀನಿ, ತೋರಿಸ್ಬೇಕಾದ್ರೆ. ಮೊದ್ಲಿಂದ ದಾರಿ ಇದೆಯಾ ಇಲ್ಲಿ? ಇಲ್ಲ ಮೇಡಮ್, ನೋಡಿ ಇದು ಅಲ್ಲ ನಾನು ಹೇಳ್ತಾ ಇದ್ದೀನಿ ದಾರಿ ಇದೆಯೇನಪ್ಪ ಮೊದ್ಲಿಂದಾನು? ಮೊದಲು ಆ ಕಡೆ ಮತ್ತೆ ಇವ್ರು ಜಮೀನ್ ತಗೊಂಡ್ಮೇಲೆ ಸೈಡ್ ಮೊದ್ಲು ಮಧ್ಯದಲ್ಲಿ ದಾರಿ ಇತ್ತ, ಇವ್ರ ಜಮೀನ್ ತಗೊಂಡ್ಮೇಲೆ ಸೈಡ್ ಬಿಟ್ಟಿದ್ದಾರೆ. ಮೊದಲು ಈ ಕಡೆ ಕಾಲ್ದಾರಿ ಈ ಕಡೆ 2 ಕಡೆ ನೋಡ್ತಾ ಇತ್ತು, ಸೈಡ್ ಬಿಟ್ಟಿದ್ದಾರೆ. ಮೇಡಮ್ ಈಗ ಅವ್ರ ಜಮೀನ್ದೇನು ನಮ್ಗೆ ಸಮಸ್ಯೆ ಇಲ್ಲ. ಅವ್ರ ಜಮೀನ್ ಎಲ್ಲಿಗೆ ಬಂದ್ರೆ ಅಲ್ಲಿಗೆ ಸರ್ವೆ ಮಾಡಿಬಿಟ್ಟು ಮಾಡಬೇಡ. ಸರ್ವೆ ಮಾಡಕ್ ಮಾಡ್ಬಿಟ್ರೆ ಮಿಕ್ಕಿದ್ದೆಲ್ಲ ಗ್ರಾಮ ಠಾಣೆ ಇರುತ್ತೆ. ಗ್ರಾಮ ಠಾಣೆ ಆಮೇಲೆ ನಾವೇನು ಮಾಡ್ಬೇಕು, ನಾವು ಡಿಸಿಷನ್ ಮಾಡ್ಬೇಕು. ಅದ್ಬಸ್ತ ಕಟ್ಸಿ ಇವ್ರ ಹತ್ರ ಅಷ್ಟೇ. ನೀವು ಅದ್ಬಸ್ತ ಫೀಸ್ ಕಟ್ಟಿಪ್ಪ, ಅಲ್ಲಿ ಹೇಳ್ತಾರೆ ಫೀಸ್ ಕಟ್ಟಿ ಅದ್ಬಸ್ತ್ ಮಾಡ್ಸಿ ನಿಮ್ ಜಮೀನು. ಈಗ ನೀವು ಇವೆಲ್ಲ ತೋರಿಸಿ ಏನೋ ಅವಶ್ಯಕತೆ ಇಲ್ಲ, ಎಲ್ಲ ನೋಡಿದೀವಿ. ಇದು ಪತ್ರ ಈಸಿ ಬೇಕು, ಇದಕ್ಕೆ ಅಪ್ಲೈ ಮಾಡಿ ತಗೊಂಡ್ ಬನ್ನಿ. ಏನಿಲ್ಲ ಸರ್, ಇದು ವೆರಿ ಸಿಂಪಲ್. ಇವ್ರ ಜಮೀನ ಅದ್ಬಸ್ತ್ ಕಟ್ಟಿ ಇವ್ರ ಫೀಸ್ ಕಟ್ಟಬೇಕು. ಇದು ಹಿಡುವಳಿ ನಂಬರ್ ಆಗಿ ಗೌರ್ಮೆಂಟ್ ನಂಬರ್ ಆಗಿ ನಾವೇ ಸರ್ವೆ ಕಡೆಯಿಂದ ಮಾಡಿಸ್ತಾ ಇದ್ವಿ. ಇದು ಹಿಡುವಳಿ ನಂಬರ್ ಆಗಿರೋದ್ರಿಂದ ಅದ್ಬಸ್ತ್ ಇವ್ರ ಫೀಸ್ ಕಟ್ಕೊಂಡ್ರೆ ಆಮೇಲೆ ಡಾಕ್ಯುಮೆಂಟ್ಸ್ ಕೊಡ್ಬೇಕು. ಇವ್ರಿಗೆ ಹೆಂಗ್ ಬಂತು ಜಮೀನು ಅನ್ನೋದು ಬೇಕು. ನಮ್ಗೆ ಡಾಕ್ಯುಮೆಂಟ್ಸ್ ಬೇಕು, ಮೂಲ ದಾಖಲೆಗಳು ಬೇಕು. ಕೊಡಿ, ಅದು ಚೆಕ್ ಮಾಡಿಬಿಟ್ಟು మామూలు చేరిపోయింది కదా హాస్పిటల్ ఉన్నారో SNR ఇండరో ఈజీ కట్ ಹಾಕಿದ್ರೆ తీసుకోవాలంటే మనం దీంట్లో ಆಯ್ತು, ನಾಳಿದ್ದು ಕೊಡಿ. నేను మాట్లాడుతాను సార్. ఇప్పుడు న్యాయం వద్దా? ನ್ಯಾಯ ಇಲ್ಲ ಇಲ್ಲ ಇಬ್ರು ಇನ್ಸ್ಪೆಕ್ಟರ್ ಮಾಡಿರೋದು, ಊರವ್ರು ಮಾಡಿರೋದು, ಏನ್ ಬೇರೆ ಇರ್ತದ್ರಿ? ಇಷ್ಟು ದಿವಸ ಊರ ದೊಡ್ಡ ಈಗ ಹೈದರ ಸಭೆಯವ್ರು ಕೇಳ್ತಾರೆ ಆ ನ್ಯಾಯಕ್ಕೆ ಬೆಲೆ ಇಲ್ವಾ ಅಂತ. ಈಗ ಆ ನ್ಯಾಯದಾಗ ನೀವು ಇಲ್ವಲ್ಲ? ಅಲ್ಲ, ಈಗ ಮತ್ತೆ ನಿಮ್ ಪ್ರಕಾರ ನೀವು ಇದ್ದೀರಾ, ಅವ್ರಿಲ್ಲ, ನ್ಯಾಯಪರವಾಗಿ ನೀವು ಇಲ್ಲ, ಅವರು ಇಲ್ಲ. ಮತ್ತೀಗ ಏನಿಲ್ಲ, ಅದಕ್ಕೆ ಕಾನೂನು ರೀತಿಯಾಗಿದೆ ಹಂಗ್ ಮಾಡ್ತಾರೆ, ಕಾನೂನು ರೀತಿಯಾಗಿದೆ ಹಂಗ್ ಮಾಡ್ತಾರೆ. ಹೈದರ ಸಭೆಯವರೇ, ಆ ರೀತಿ ನೀವು ನ್ಯಾಯ ಪ್ರಕಾರ ನೀವು ಅವ್ರು ಒಪ್ಪಿಗೆ ಆಗಿಲ್ವಲ್ಲ, ಈ ಕಾನೂನು ಹೆಂಗಿಲ್ಲ ಹಂಗ್ ಮಾಡ್ತೀವಿ ಇಷ್ಟೇ. ಈಗ ಕಾನೂನು ಪ್ರಕಾರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಸರ್ವೆ ಮಾಡಿ ಹದ್ಬಸ್ತು ಫಿಕ್ಸ್ ಮಾಡಿ ಕೊಡ್ತೀವಿ. ಅರ್ಥ ಆಯ್ತಾ? ಅದುವರೆಗೂ ಯಾರು ಏನು ಗಲಾಟೆ ಮಾಡ್ಕೊಡೋದು ಬೇಡ. ನೀವು ಅಷ್ಟೇ ಹುಡುಗರು, ಗಲಾಟೆ ಮಾಡ್ಕೊಳೋಂಗಿಲ್ಲ. ಬಿಫೋರ್ ಅದೊಂದು ಪ್ರಾಪರ್ಟಿ ಬಂದು ಗೌಡ್ರ ಹೆಸರಲ್ಲಿ. ಸೊ ಅದು ಪ್ರಾಪರ್ಟಿ, ಅದು ಲಿಟಿಗೇಷನ್ ಇತ್ತು, OS ಕೇಸ್ ಆಗಿತ್ತು. ಸೊ ಆಮೇಲೆ ಇವ್ರ ಪ್ರಾಪರ್ಟಿ ಪ್ರಾಪರ್ಟಿಗೂ ಅಲ್ಲಿ ನಡೀತಿರೋ ಗಲಾಟೆಗೂ ಸಂಬಂಧ ಇಲ್ಲ. ಅವ್ರ ಸರ್ವೆ ನಂಬರ್, ಅವ್ರ ಪ್ರಾಪರ್ಟಿ ಅವ್ರ ಇಷ್ಟ. ನಾವು ಅದ್ರ ಬಗ್ಗೆ ಯಾವುದೇ ರೀತಿಯ ತಕರಾರಿಲ್ಲ ನಮಗೆ. ಈ ತಕರಾರು ಬಂದಿದ್ದೇನಂದ್ರೆ ಮೇಡಮ್, ಅಲ್ಲಿ ಮುಂಚೆ ಉದ್ದಡಿಗೂ ದಾರಿ, ಅಲ್ಲೊಂದು ದಾರಿ ಹೋಗ್ತಾಯಿತ್ತು, ಆ ಲಾಸ್ಟಲ್ಲಿ ಈ ಕಾರ್ನಲ್ಲಿ ಒಂದು ದಾರಿ ಹೋಗ್ತಾ ಇತ್ತು, ಮಿಡ್ಲಲ್ಲಿ ಒಂದು ಹೋಗ್ತಾ ಇತ್ತು, ಮತ್ತೆ ಇಲ್ಲಿಂದ ಈ ದಾರಿ ಹೋಗ್ತಾ ಇತ್ತು. ಆ ಕಡೆ ಕನ್ನಡ ಸ್ಕೂಲ್ ಹೋಗ್ತಾ ಇತ್ತು, ಈ ಕಡೆ ಸ್ಕೂಲ್ ಬರ್ತಾ ಇತ್ತು. ಸತ್ಯವಾದ ಮಾತು. ಸೊ ಆಮೇಲೆ ಏನಾಯ್ತಂದ್ರೆ ಇಲ್ಲೆಲ್ಲ ತಿಪ್ಪೆ ಆಗಿತ್ತು, ಪ್ರತಿ ಊರವರು ಏರಿಯಾದಲ್ಲಿರೋರೆಲ್ಲ ತಿಪ್ಪೆಗಳು ಹಾಕೊಂಡು ತಿಪ್ಪೆಗಳು ಮತ್ತೆ ಹಸಿರು ಇವೆಲ್ಲ ಹಾಕೊಂಡಿದ್ರು. ಸೊ ಏಕಾಏಕಿ ಏನ್ ಮಾಡಿದ್ರು ಅಂದ್ರೆ ಇವ್ರ ಹೆಸರು ಬಂದ ತಕ್ಷಣ ಇಲ್ಲಿ, ಸೊ ಏಕಾಏಕಿ ಇದೆಲ್ಲ JCB ತದ್ರ ಮಾಡ್ಬೇಕು, ಎಲ್ಲ ತದ್ರ ಮಾಡ್ಬಿಟ್ಟು ಈ ತರ ಬೇಲಿ ಇದೆಲ್ಲ ಇದು ಮಾಡಿದ್ರು. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಇದಕ್ಕೆ ಮುಂಚೆನೆ 2023 ಸಹ ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ. ಬಿಫೋರ್ PDO ಮುಂದೆನೂ ಕೊಟ್ಟಿದ್ವಿ, ತಹಸೀಲ್ದಾರ್ ಕೊಟ್ಟಿದ್ವಿ. ಪ್ರತಿಯೊಂದು ದಾಖಲೆ ಇವತ್ತು. ಸೊ ಅಲ್ಲೇನಾಗಿದೆ ಅಂದ್ರೆ ಒಂದ್ಸರಿ ಅಲ್ಲ, ಸುಮಾರು 3 ರಿಂದ 4 ಸರಿ ಕೊಟ್ಟಿದ್ವಿ ರೆಪ್ರೆಸೆಂಟೇಟಿವ್. ಅವ್ರ ಮೇಲೆ ನಮ್ಗೆ ದ್ವೇಷ ಇಲ್ಲ. ನಾವೇನಿದ್ದೇನಂದ್ರೆ, ಸೊ ಇಲ್ಲಿ ಆಲ್ರೆಡಿ ತಿಪ್ಪೆಗಳನ್ನ ಹಾಕೊಂಡಿದ್ದಾರೆ, ಈ ಕಡೆ ಎಲ್ಲ ಗ್ರಾಮ ಠಾಣೆಗಳು, ನೀವು ಸರ್ವೆ ಮಾಡ್ಬಿಟ್ಟು ಸರ್ ನಿಮ್ ಸರ್ವೆ ನಂಬರ್ ನೀವು ತಗೊಳ್ಳಿ, ನಿಮ್ಗೆ ಇದು ನಮ್ಮ ಪ್ರಾಪರ್ಟಿ ಬೇಡ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ರೆಪ್ರೆಸೆಂಟ್ ಮಾಡಿದ್ದು. ನಾವು ಅವ್ರಿಗೆ ಹೇಳಿದ್ರು ಅದೇ. ಸೊ ಆ ವಿಷಯಕ್ಕೆ ಈ ತರ ಗಲಾಟೆ ಮಾಡಿದ್ವಿ. ನಾವೇನಿದ್ದೇನಂದ್ರೆ ಅವ್ರಿಗೆ
ಸರ್ವೆ ಮಾಡ್ಬಿಟ್ಟು ನಿಮ್ ಪ್ರಾಪರ್ಟಿ ಏನಿದೆ ನೀವು ತಗೊಳ್ಳಿ. ಆಯ್ತು, ಈಗ ನಾವ್ ಹೇಳ್ತಾ ಇರೋದು ಅದೇ ಸರ್ವೆ ಮಾಡಿ. ಮೇಡಮ್ ಅದ್ರಲ್ಲಿ ಏನಾಯ್ತಂದ್ರೆ ರೀಸೆಂಟ್ ಆಗಿ ನಿನ್ನೆ ಎಲ್ಲ ಮೊನ್ನೆ ಏನಾಯ್ತಂದ್ರೆ ಇಲ್ಲಿ ಏನೋ ಕೆಲಸ ಸ್ಟಾರ್ಟ್ ಮಾಡಿದ ಅಂತ ಹೇಳ್ಬಿಟ್ಟು ಈಗ ಒಂದು ಕೇಳಿದ್ದಾರೆ. ಸೊ ಊರ ವಿಷಯ ಊರವ್ರು ಮಾತಾಡ್ಕೊಂಡು ಅದೇನಾಗಿದೆ ಅಂದ್ರೆ ಸೊ ಅದ್ ಬಿಟ್ಟು ಬೇರೆ ಊರ್ನೆಲ್ಲ ಕರ್ಸ್ಬಿಟ್ಟು ಇಲ್ಲಿ ಬಂದು ನಮ್ಮೂರವ್ರು ನಾವು FIR ಆಗಿದೆ, ತನಿಖೆ ನಡೀತಿದೆ. ನಮಗೆ ಹೇಳಿ, ತನಿಖೆ ನೀವೇನ್ ಸಾಕ್ಷಿ ಕೊಡ್ತೀರೋ ನಮ್ಗೆ ಕೊಡಿ, ಜಾಗದ ಹೇಳಿ. ಅದಕ್ಕೋಸ್ಕರ ಅದ್ರಲ್ಲಿ ಏನಾದ್ರೆ ನಾವು ಗ್ರಾಮ ಟೈಸ್ ಗ್ರಾಮ ಠಾಣಾ ಸೇರಿರೋದು ಈ ಕಡೆ ನೀವು ಸರ್ವೆ ಮಾಡ್ಬೇಕು, ನೀವು ಪ್ರಾಪರ್ಟಿ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವ್ ಹೇಳಿರೋದು ಅಷ್ಟೇ ಹೊರತು ಆ ಪ್ರಾಪರ್ಟಿ ನಮ್ಗೆ ಬೇಕು ಅಂತ ಹೇಳಿ ಪಬ್ಲಿಕ್ ಯೂಸ್ ಅದಕ್ಕೆ ನಾವು ಅಟ್ಲೀಸ್ಟ್ ಮಕ್ಕಳಿಗಾದ್ರೂ ಉಪಯೋಗ ಆಗ್ತದೆ, ಸ್ಕೂಲ್ಗಿಂತ ದಾರಿ ಆಟಕ್ಕೆ ಇದಾಗ್ಬೋದು ಅನ್ನೋ ಒಂದು ಉದ್ದೇಶ ಅಷ್ಟೇ. ಬಟ್ ಅದನ್ನೆಸ್ರು ಇವರು ಆಲ್ರೆಡಿ ಇಲ್ಲ ಪಾಯ ಎಲ್ಲ ಆಗ್ಲಿಕ್ಕೆ ಆದ್ಮೇಲೆ ಆಮೇಲೆ ಸರ್ವೆ ನಂಬರ್ ಇಲ್ಲ ಹಿಂದೆ ಬಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಉದ್ದೇಶ ಆಗ್ತದೆ. ಈಗ ಆಯ್ತು, ಈಗ ನಿಲ್ಸಿ, ಈಗ ಕಟ್ಟಕ್ ಹೋಗ್ಬೇಡ್ರಿ. ಅಡ್ಮಿನಿಸ್ಟ್ರೇಟರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಅಂತಂದ್ರೆ ಈಗ ಪಂಚಾಯತಿ ಕಮಿಟಿ ಹಿಂದಿರೋದ್ರಿಂದ ಪೂರ್ಣ ಜವಾಬ್ದಾರಿ ನಮ್ಗೆ ಗೊತ್ತಾಯ್ತಾ. ಈಗ ಈ ವಿಚಾರ ನಿನ್ನೆ ನನಗೆ ಫೋನ್ ಬಂತು, ಅದುವರೆಗೂ ನನಗೆ ವಿಚಾರ ಹಿಂದೆ ಆಗ್ಲಿ ಏನು ವಿಚಾರ ಗೊತ್ತಿಲ್ಲ. ಅವ್ರು ಫೋನ್ ಮಾಡಿದಾಗ್ಲೂ ನಾನು ಅವ್ರಿಗೆ ಫೋನ್ ಕಾನ್ಫರೆನ್ಸ್ ಕಾಲ್ ಹಾಕಿ ಇಟ್ಬಿಟ್ಟೆ ಹೊರತು ನಾನು ಒಂದು ಮಾತು ಕೂಡ ಮಾತಾಡಿದ್ರು. ಅದಕ್ಕೆ ಇವಾಗ ಸ್ಪಾಟಿಗೆ ಬಂದ್ರೆ ಗೊತ್ತಾಗುತ್ತೆ. ಅವರು ಬಂದಿದ್ರು, ನಮ್ಮ ಹತ್ರ ಬಂದಿದ್ರು, ನಿನ್ನೆ ಇಲ್ಲ ಮೊನ್ನೆ ಬಂದಿದ್ರು. ಆಮೇಲೆ ಅದೆಲ್ಲ ತೋರಿಸಿದ್ರು, ಆಯ್ತಪ್ಪ ಸೋಮವಾರ ಬರ್ತೀವಿ ನೋಡಿ, ವರ್ಷಕ್ಕೆ ಇಷ್ಟ ಆಗಿದೆ ನಿಮ್ದು ವ್ಯವಹಾರ, ಅದು ಏನನ್ನಾಗಲಿ ಸೆಕೆಂಡ್ರಿ. ಈಗ ಮೇಡಮ್ ಅವ್ರು ಹೇಳ್ದಂಗೆ ನಾವ್ ಹೇಳೋದು ಒಂದೇ, ಸರ್ವೆ ನಂಬರ್ ಆದ್ರೆ ಅವ್ರದ್ದಿರ್ತದೆ, ಗ್ರಾಮ ಠಾಣೆ ಆದ್ರೆ ಊರ್ದಿರ್ತದೆ ಅಷ್ಟೇ. ಸರ್ವೆ ಮಾಡ್ತೀವಿ, ಗ್ರಾಮ ಠಾಣೆ ಅಂದ್ರೆ ಗ್ರಾಮ ಠಾಣೆ ಇರ್ತದೆ, ಸರ್ವೆ ನಂಬರ್ ಆದ್ರೆ ಅಡ್ಜಸ್ಟ್ ಮಾಡಿ ಸರ್ವೆ ಸಮಸ್ಯೆ ಇರೋದಲ್ಲ. ನಮ್ಗೇನ್ ತೊಂದ್ರೆ ಇಲ್ಲ, ಸರ್ವೆ ಮಾಡ್ತೀವಿ ಅದೇನಿದೆ ಅವ್ರ ಪ್ರಾಪರ್ಟಿ. ನಾನು ಅದೇ ಹೇಳ್ತಾ ಇರೋದು, ಆವತ್ತಿನಿಂದ ಇವತ್ತುವರೆಗೂ ನಾನು ಅದೇ ಹೇಳ್ತಾ ಇರೋದು. ನೋಡಪ್ಪ, ನೀವು ನಾವು ಕಿತ್ಕೊಳ್ಳೋದು ಬೇಡ, ನೀವೇವನ್ನ ಹೇಳ್ಬೇಕಂದ್ರೆ ಅಧಿಕಾರಿಗಳು ಹೇಳಿ. ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್, ನನ್ನ ಜಮೀನಲ್ಲಿ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಾಂಪೌಂಡ್ ಒಳಗಡೆ ನಾನು ಕಾಂಪೌಂಡ್ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಂದು ನಿಲ್ಸಪ್ಪ ಅಂತ ಹೇಳಕ್ಕೆ ಏನು? ಈಗ ಪೊಲೀಸ್ ಸ್ಟೇಷನ್ ಇದೆ, PDO ಇದ್ದಾರೆ, UO ಸರ್ ಇದ್ದಾರೆ, ತಹಸೀಲ್ದಾರ್ ಸರ್ ಇದ್ದಾರೆ, AC ಸರ್ ಇದ್ದಾರೆ. ಅವ್ರ ಹತ್ರ ಹೋಗಿ ನೀವು ಕಂಪ್ಲೀಟ್ ಕೊಟ್ಬಿಟ್ಟು ಅವ್ರನ್ನಿಂದ ನಾನು ಕರ್ಕೊಂಡು ಬಂದು ನಿಲ್ಸ್ಬಿಡಿ, ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ನೀವು ಬಂದು ನನ್ನ ಮೇಲೆ ಗಲಾಟೆ ಮಾಡಕ್ಕೆ ಯಾಕೆ ಬರೋದು? ಈಗ ನಮ್ ಜಮೀನು, ಈಗ ನಾನು ಪೊಲೀಸ್ ಅವ್ರಿಗೆ, ಸಾಹೇಬರಿಗೆ, ಇವ್ರಿಗೆ ಏನ್ ಮಾಡ್ಕೊಡ್ತೀನೋ, ಕಾಲು ಇಟ್ಕೊಡ್ತೀನೋ, ನನ್ ಭಿಕ್ಷಾ ಅದು. ನಾನು ಏನೋ ಒಂದು ತಲೆಗೆ ಹೊಡ್ಕೊಡ್ತೀನೋ, ಅವ್ರಿಗೆ ಭಿಕ್ಷಾ ಮಾಡ್ಕೊಂಡ್ರು ನಾನು ಏನೋ ಜೀವನ ಮಾಡ್ಕೋಬೇಕು, ನನ್ನ ಮನೆ ಇಲ್ಲ, ನನ್ನ ಮನೆ ಕಟ್ಕೋಬೇಕು. ಸರ್ ಈ ತರ ಮಾಡ್ತಾ ಇದ್ದಾರೆ, ನಾನು ಇಷ್ಟು ಜಮೀನ್ ಕೊಟ್ಟಿದ್ದೀನಿ, ಇಷ್ಟು ಬಿಟ್ಟಿದ್ದೀನಿ, ನನ್ನ ದಾರಿಗೆ ಇಷ್ಟು ಟಿಪ್ಪೆಗಳನ್ನು ಹಾಕೊಳ್ತಾ ಇದ್ದಾರೆ, ನಾನು ಪೆನ್ಷನ್ ಹಾಕಿದ್ದೀನಿ, ಒಳಗಡೆ ಇಟ್ಟಿದ್ದೀನಿ, ನಾನು ಏನೋ ಒಂದು ಮನೆ ಕಟ್ಕೊಂತೀನಿ ಅಂತ ನಾನು ಇವ್ರಿಗೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ನಾವು ಆಫೀಸ್ ಹತ್ರ ಹೋಗ್ಬಿಟ್ಟು ಕಾಲು ಹಿಡ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ. ಸರ್ ನನ್ಗೆ ಒಂದು 10 ಅಡಿ ದಾಡಿ ಬಿಡಿ ಸರ್, ನಾನು ಮನೆ ಕಟ್ಕೊಳ್ತೀನಿ, ಎಲ್ಲರಿಗೂ ಮನೆ ಇದೆ ಸರ್, ನನ್ನ ಮನೆ ಇಲ್ಲ, ನಮ್ಮ ತಮ್ಮನಿಗೂ ಮನೆ ಇಲ್ಲ, ಅವ್ರ ತಮ್ಮನಿಗೂ ಇಲ್ಲ, ಯಾರಿಗೂ ಇಲ್ಲ. ನನ್ಗೆ ಆ ತರ ಏನನ್ನ ಇದ್ರೆ ಹೇಳ್ಬಿಡಿ, ಬೇಕಾದ್ರೆ ನಾನು ಬಿಟ್ಬಿಡ್ತೀನಿ. ಯಾಕೆ ಸರ್ ನನ್ಗೆ ಇಷ್ಟು 4 ವರ್ಷದಿಂದ ಇಷ್ಟು ಟಾರ್ಚರ್ ಕೊಡ್ತಾ ಇದೆ? ಈ ಕಡೆ ಪೊಲೀಸ್ ಹೋದ್ರೇನು ಇಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ, ಪಂಚಾಯತಿ ಅವರು ಕೊಡ್ತಾ ಇದ್ದಾರೆ, ಊರವರು ಕೊಡ್ತಾ ಇದ್ದಾರೆ. ಇದೇ ಸಮಸ್ಯೆ 4 ವರ್ಷ ಮುಂಚೆ ಎಲ್ಲರೂ ಸೇರ್ಬಿಟ್ಟು ನಮ್ಮ ಕೈಯಲ್ಲಿ ಆಗಲ್ಲ, ನಾನು ನ್ಯಾಯ ಮಾಡ್ಸಲ್ಲ, ನೀವು ಹೋಗಿದೆ ಅಂತ ಹೇಳ್ಬಿಡ್ತಾ ಇದ್ದಿದ್ರೆ ಎಷ್ಟು ಪಂಚಾಯತಿ ಇಲ್ಲ ಮೇಡಮ್. 10 ಕಂಪ್ಲೀಟ್ ಕೊಟ್ಟಿದ್ದೀನಿ ಮೇಡಮ್. PDO ಸಾರಿಗೆ ಬೇಕಾದ್ರೆ PDO ವಿಸಿಟ್ ಮಾಡಿದ್ದಾರೆ, UO ವಿಸಿಟ್ ಮಾಡಿದ್ದಾರೆ, ಎಲ್ಲರೂ ಸೇರಿಸಿ ಈಗ ನ್ಯಾಯ ಮಾಡಿಸಿದ್ದಾರೆ. ಒಂದು ವರ್ಷಕ್ಕೊಂದ್ಸಲಿ. ಇವಾಗ ನೀವು ಹೇಳ್ಬಿಟ್ಟು ಹೋಗ್ತಾ ಇದ್ದಾರಲ್ವಾ, ನ್ಯಾಯ ಮಾಡ್ಬಿಡಿ. 1 ವರ್ಷ ಏನು ಮಾತಾಡಲ್ಲ, 1 ವರ್ಷಕ್ಕೆ ಮುಂಚೆ ಮತ್ತೆ ಬರೋದು ಮತ್ತೆ ಕಿತ್ಕೊಳ್ಳಿ. 5 ವರ್ಷ ಸರ್ವೆ ಮಾಡಿ ಎಷ್ಟೊತ್ತು ಮಾತಾಡಿದ್ರು ಒಂದೇ. ಈಗೆಲ್ಲ ಸ್ಪಾಟ್ ಹೋಗಿ ನೋಡಿದೀವಿ, ಅಥವಾ ಗ್ರಾಮ ಎಲ್ಲಿಗೆ ಬರುತ್ತೆ ಅಂತ ನಮ್ಗೆ ನೋಡ್ಕೊಂಡಿದ್ವಿ, ಚೆಕ್ ಮಾಡಿ ಬಂದಿದ್ದೀನಿ. ಸರ್ವೇರ್ ಬರ್ತಾರೆ, ಸರ್ವೇರ್ ಎಲ್ಲಿ ಬರ್ತಾರೆ ಅದನ್ನ ಮಾರ್ಕ್ ಮಾಡ್ಬಿಡ್ತೀವಿ. ಗ್ರಾಮ ಠಾಣೆ ಎಷ್ಟಿದೆ ಅಷ್ಟು ಮಾರ್ಕ್ ಮಾಡ್ತೀವಿ. ಅದೆಲ್ಲ ಸರ್ಕಾರದ ನಿಮ್ಮ ಸರ್ವೆ ನಂಬರ್ ನಿಮ್ಗೆ ಇರುತ್ತೆ, ಗ್ರಾಮ ಠಾಣೆ ಇರುತ್ತೆ. ಗಲಾಟೆ ಮಾಡ್ಕೊಡಂಗಿಲ್ಲ. ಅದಕ್ಕೇನ್ ಬೇಕು ನಿಮ್ ಊರಿಗೆ ಏನ್ ಬೇಕು ಇದು ಮಾಡ್ಕೊಂಡು ಹೋಗೋಣ. ಈಗ ನೀವ್ ಹೇಳ್ತಾರ ಇದೆಲ್ಲ ನಮ್ದೇ ಅಲ್ವಾ? ಅಲ್ಲ ನೀವ್ ಹೇಳ್ತಾರ ಸ್ವಲ್ಪ ತಿರಪ್ಪ. ಇದು ಏನಂದ್ರೆ ಶಾಂತಿ ಸಭೆ ಅಂತ ಕರೆದಿರೋದು. ನಿಮ್ಮ ಸಮಸ್ಯೆಗೋಸ್ಕರ ಇಷ್ಟು ಜನ ಅಧಿಕಾರಿಗಳು ಬಂದಿದ್ದಾರೆ.
ಮಧ್ಯ ಯಾರಿಗೆ ನೀವ್ ಯಾಕೆ ಮಾತಾಡ್ತೀರಿ? ಸರ್, ಹೇಳೋದಕ್ಕೆ ಅಂತ ನಿಮ್ಗೆ ಏನ್ ಅವಕಾಶ ಕೊಟ್ರಿ? ಹೇಳ್ತಾ ಇದ್ದೀರಲ್ಲ, ಯಾಕೆ ಇದ್ ಮಾಡ್ತಾ ನಾನು ಇದ್ದೀರಾ? ಅಷ್ಟೇ ಹೇಳಿದ್ದೀನಿ. ಮಧ್ಯ ಏನಾದ್ರು ಮಾತಾಡಿದ್ರೆ ಅವ್ರ ತೀರ ಆಚೆ ಕಳಿಸ್ತೀನಿ ಅಂತ ಹೇಳಿ. ನೀವೇನು ಇದೆಲ್ಲ ಆಗ್ಬಾರ್ದಿದೆ. ನೀವ್ ಹೇಳಿದ್ರೆ ಈಗ ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ ಕೇಳಿ. ಕುಸಾಲ್ ನಾಟಿನಲ್ಲಿ ಮಂಜೂರು ಈಗ ಇನ್ಯಾರು ಮಾತಾಡಂಗಿಲ್ಲ. ಇದೇನು ಅಧಿಕಾರಿಗಳು ಮಾತಾಡ್ತಾರೆ, ಮುಗಿಸ್ತಾರೆ ಸಭೆ. ಇನ್ಯಾರು ಮಾತಾಡಂಗಿಲ್ಲ. ಸ್ವಲ್ಪ ಹಿಂದೆ ಹೋಗಿ. ಈಗ ನೀವು ದಾಖಲೆ ಇದೆ, ಸರ್ವೆ ನಂಬರ್ 123 ವರ್ಷ ಬಂದು 2, 3 ಎಲ್ಲಿ ಬರುತ್ತೆ ಅಂತ ನಾವು ಅದನ್ನ ಸರ್ವೆ ಮಾಡಿ ತೋರಿಸ್ತೀವಿ. ಅರ್ಥ ಆಯ್ತಲ್ಲ? ಮಿಕ್ಕಿದ್ದು ಖಾಲಿ ಜಾಗ ಎಲ್ಲ ನಮ್ದೇ ಅಂತ ನೀವು ಅನ್ಕೊಂಡಿರ್ತೀವಿ. ಅಕಸ್ಮಾತ್ ಪೊಸಿಷನ್ ಇರ್ಬೋದು, ಅಕಸ್ಮಾತ್ ಮೊದ್ಲು ಯಾರು ಬಿಟ್ಕೊಟ್ಟಿರ್ತಾರೆ, ಸರ್ಕಾರದ ಏನಿದೆ ನಾವು ತೋರಿಸ್ತೀವಿ. ಇದು ನಮ್ದು ನೀವು ಇಲ್ಲಿವರೆಗೂ ಅಂತ ನೀವು ಹೇಳ್ತಾ ಇದ್ದೀರಾ. ನಾನು ಆಲ್ರೆಡಿ ನೋಡಿದ್ರೆ ಅದು ಗ್ರಾಮ ಠಾಣ ಬರುತ್ತೆ. ಅರ್ಥ ಆಯ್ತಲ್ಲ? ಕಿತ್ತಾಡೋ ಅವಶ್ಯಕತೆ ಇಲ್ಲ. ನಾವು ಎಲ್ಲಿದೆ ಅಲ್ಲಿ ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡಿದ ಮೇಲೆ ಸರ್ಕಾರಕ್ಕೆ ಪಂಚಾಯತಿ ಹ್ಯಾಂಡ್ ಓವರ್ ತೋರಿಸ್ತೀವಿ. ಅದನ್ನ ಅವ್ರಿಗೆ ಏನಕ್ಕೆ ಉಪಯೋಗ ಮಾಡಿದ್ರೆ ಊರಿಗಾದ್ರೂ ಸೈಟ್ಗಳು ಕೊಡ್ಲಿ, ಇಲ್ಲಾಂದ್ರೆ ಏನಾದ್ರು ಸಮುದಾಯ ಭವನ ಮಾಡ್ಲಿ, ಇಲ್ಲ ಸರ್ಕಾರಕ್ಕೆ ಉಳಿತದೆ. ಅರ್ಥ ಆಯ್ತಲ್ಲ? ಇದು ಬಿಟ್ಟು ಇನ್ನೇನಾದ್ರು ಬೇರೆ ಗಲಾಟೆ ಮಾಡ್ಕೊಂಡ್ರೆ ಆಮೇಲೆ ನಿಮ್ಮ ಮೇಲೆ ಆಕ್ಷನ್ ಅಷ್ಟೇ. ಏನು ಇದೇನಿಲ್ಲ. FIR ಮಾಡಿಸ್ತೀವಿ, ಆದ್ಮೇಲೆ ಆಕ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಷ್ಟೇ ಒಂದು ಜಾಗದ ವಿಚಾರವಾಗಿ ಹೈದರ್ ಸಾಬಿ ಅವರ ಕುಟುಂಬಕ್ಕೂ ಮತ್ತೆ ಮುನಿಯಪ್ಪ ಮತ್ತೆ ನಾರಾಯಣಪ್ಪ ಅವರ ಕುಟುಂಬದ ಮಧ್ಯೆ ಏನು ಒಂದು ಜಾಗದ ವಿಚಾರವಾಗಿ ಮನೆಯೆಲ್ಲ ಜಗಳ ಮಾಡ್ಕೊಂಡ್ರಿ, ಗಲಾಟೆಗಳಾಯ್ತು ಅಂತ ಅಂದ್ಬಿಟ್ಟು ಇಬ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಅವೆರಡು ಕೇಸ್ ರಿಜಿಸ್ಟರ್ ಆಗಿದೆ. ಆ 2 ಕೇಸ್ ಅಲ್ಲದೆ ಈ ಗ್ರಾಮದಲ್ಲಿ ಮತ್ತೆ ನೀವು ಹೊಡೆದಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಶಾಂತಿ ಸ್ಥಾಪನೆ ಮಾಡ್ಕೊಳ್ಳಿಕ್ಕೋಸ್ಕರ ತಹಶೀಲ್ದಾರ್ ಮೇಡಮ್ಗೆ ಒಂದು PR ಅಂತ ಅಂದ್ಬಿಟ್ಟು ಅದನ್ನ 2 FIR ಮಾಡಿ ಕಳಿಸಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನೀವು ನಾಳೆ ಮೇಡಮ್ ಅವರು ನೋಟಿಸ್ ಕೊಡ್ತಾರೆ, ಹೋಗ್ಬಿಟ್ಟು ಮುಚ್ಚುಳಿಕೆ ಬರ್ಕೊಡ್ಬೇಕು, ಇನ್ಮೇಲೆ ಮತ್ತೆ ಗಲಾಟೆ ಮಾಡ್ಕೊಡೋಲ್ಲ ಅನ್ನೋದಕ್ಕಾಗಲೇ ಅದೊಂದು 2 FIR ಆಗಿದೆ. ರಾತ್ರಿ ಹೈದರ್ ಸಾಬಿ ಅವ್ರ ಮನೆ ಮುಂದೆ ಯಾರೋ ಇಬ್ರು ಬೈಕಲ್ಲಿ ಬಂದ್ಬಿಟ್ಟು ಬಾಟ್ಲು ಹೊಡೆದ್ರು ಅಂತ ಅಂದ್ಬಿಟ್ಟು ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ರೆ, ಅದೊಂದು ಕೇಸ್ ಮಾಡ್ಕೊಂಡಿದ್ವಿ. ಈಗಾಗಲೇ 5 ಪ್ರಕರಣಗಳು ದಾಖಲು ಮಾಡ್ಕೊಂಡಿದ್ದೀವಿ. ಬಹುಶಃ ನೀವು ಕೊಟ್ಟಿರೋ ಪ್ರಕರಣದಲ್ಲಿ ಎಷ್ಟು ಜನ ಆರೋಪಿಗಳಿದೆ ಅಂತ ಅವ್ರಿಗೆ ಗೊತ್ತಿದೆ, ಅವ್ರು ಕೊಟ್ಟಿರೋ ಪ್ರಕರಣದಲ್ಲಿ ಎಷ್ಟು ಜನ ಆರೋಪಿಗಳಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಈಗಾಗಲೇ 5 ಪ್ರಕರಣ ಆಗಲಿರೋದ್ರಿಂದ ನಾವು 2 ಪ್ರಕರಣಗಳಲ್ಲಿ ಈಗಾಗಲೇ 41 ನೋಟಿಸ್ ಏನು ಕೊಡಬೇಕು, 2 ಕಡೆಯವರಿಗೆ ಅರೆಸ್ಟ್ ಫಾರ್ಮಾಲಿಟೀಸ್ ಏನು ಮಾಡಬೇಕು ಅವೆಲ್ಲ ಫಾರ್ಮಾಲಿಟೀಸ್ ಕಾನೂನು ರೀತಿಯಲ್ಲಿ ಏನಾಗಿದೆಯೋ ಆಲ್ರೆಡಿ ಮಾಡಿದ್ದೀವಿ. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಬಂದಿರೋ ಸ್ಟೇಷನ್ಗೆ, ನೀವು ಬಂದಿರೋ ಸ್ಟೇಷನ್ಗೆ ನಿಮ್ಗೆ ನೋಟಿಸ್ ಕೊಟ್ಟಿಲ್ವಾ? ಏನು ನಮ್ಮ ಫಾರ್ಮಾಲಿಟೀಸ್ ಮಾಡಬೇಕು, ಕೇಸ್ ಆದಮೇಲೆ ಏನೇನು ನಾವು ಪ್ರೊಸೀಜರ್ ಮಾಡಬೇಕು ಅವೆಲ್ಲ ಮಾಡಾಗಿದೆ. ನಾನು ಈ ಗ್ರಾಮದಲ್ಲಿ ನಮ್ಮ ASP ಮೇಡಮು ಬಂದೋದ್ರು, ಅಡಿಷನಲ್ SP ಸಾಹೇಬರು ಬಂದರು, ASP ಮೇಡಮ್ ರಾತ್ರಿನೂ ಬಂದಿದ್ರು, 2 ರಾತ್ರಿಯಿಂದ ಬರ್ತಾನೆ ಇದ್ದಾರೆ. ನಿಮ್ಮ ಊರಲ್ಲಿ ನಿಮಗೇನು ಹೆಚ್ಚು ಕಮ್ಮಿ ಆಗಬಾರ್ದು, ನಿಮ್ಮ ಪ್ರಾಣ ನಿಮ್ಮ ಆಸ್ತಿ ಪಾಸ್ತಿ ಏನು ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಒಂದು ರಿಸರ್ವ್ ಗಾಡಿ 24 ಗಂಟೆ ಇಲ್ಲಿದೆ. ಇದೆಯಾ? ನೀವೆಲ್ಲ ಟೌನ್ ಹೋಗ್ತಿದ್ರಿ, ಬರ್ತಾ ಇದ್ರಿ, ನಿಮ್ ಕೆಲಸ ಮಾಡ್ತಾ ಇದ್ರೆ ಪೊಲೀಸರು ಎಷ್ಟು ಜನ ಇದ್ದಾರೆ ಊರಲ್ಲಿ? ಇವತ್ತು 10 ಜನ ಪೊಲೀಸರು ನಿಮ್ಮೂರಲ್ಲಿ ನಿಮಗೋಸ್ಕರ ಇಲ್ಲಿದ್ದಾರೆ. ಸುಮ್ಮನೆ ಪೊಲೀಸರು ಇದ್ದಾರೆ ಅಂತಲ್ಲ, ಸುಮ್ಮನೆ ಬಂದು ಹೋಗ್ತಾರೆ ಅಂತಲ್ಲ, ಸುಮ್ಮನೆ ಪ್ರಕರಣಗಳು ದಾಖಲು ಮಾಡಿ ಬಿಟ್ಬಿಡ್ತಾರೆ ಅಂತಲ್ಲ. ಮುಂದೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಗಲಾಟೆ ಆದ್ರೂ ಬಹಳ ಅದಕ್ಕೆ ನೀವು ತೊಂದರೆ ಅನುಭವಿಸ್ತೀರಿ. ಆ ಕಾರಣಕ್ಕೂ ಹೋಗ್ಬಾರ್ದು. ನಿಮ್ಮೊಟ್ಟಿಗೆ ನಾವು ಇದ್ದೀವಿ ಅಂತ ಅಂದ್ಬಿಟ್ಟೆ ಅಲ್ಲಿರೋದು. ಅದಕ್ಕೆ ಮೇಡಮ್ ತಹಶೀಲ್ದಾರ್ ಅವ್ರ ಮೇಡಮ್ ಅಷ್ಟು ಕೆಲಸ ಆಯ್ತು, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬಂದಿದ್ದಾರೆ, PDO ಅವ್ರು ಬಂದಿದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ 2-3 ದಿನದಿಂದ ಇಲ್ಲೇ ಇದ್ದಾರೆ. ಇದಕ್ಕೆಲ್ಲ ಗೌರವ ಕೊಟ್ಟು ನೀವು ಶಾಂತಿಯುತವಾಗಿದ್ದರೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಇಲ್ಲ ನಾವು ಹೊಡೆದಾಡ್ಕೋತೀವಿ ಹಾಗೆ ಹೇಗೆ ಅಂತಂದ್ರೆ ನಿಮಗೆ ಎಷ್ಟು ಬಲ ಪ್ರಯೋಗ ಮಾಡ್ಲಿಕ್ಕೆ ಬರುತ್ತೋ ನಮ್ಮ ಕಡೆ ಕಾನೂನು ರೀತಿಯಲ್ಲಿ ನಮಗೂ ಅಷ್ಟೇ ಅಸ್ತ್ರಗಳಿದ್ದಾವೆ. ನಾವು ನಿಮ್ಮನ್ನ ಕಡಿವಾಣ ಯಾವ ರೀತಿ ಹಾಕಬೇಕು ಅಂತಂದ್ಬಿಟ್ಟು ನಮಗೂ ಗೊತ್ತಿದೆ. ಆದ್ರಿಂದ ದಯವಿಟ್ಟು ಕಾನೂನಿಗೆ ಜಾಸ್ತಿ ನೀವು ನಮ್ಮ ಪ್ರಕರಣಗಳು ದಾಖಲಾಗದ ರೀತಿಯಲ್ಲಿ ಶಾಂತಿಯುತವಾಗಿದ್ರೆ ಸರಿ. ಇದೇನು ಅಂತ ತೀರಾ ಬಗೆಹರಿಸ್ತಿರೋ ಸಮಸ್ಯೆ ಏನಲ್ಲ, ಇದು ಬಗೆಹರಿಸೋಂಥ ಸಮಸ್ಯೆ. ತಹಶೀಲ್ದಾರ್ ಮೇಡಮ್ ಅದಕ್ಕೆ ಆಗಾಗಲೇ ಪರಿಹಾರ ಸೂಚಿಸಿದ್ದಾರೆ. ನಿಮಗೆ ಏನು ಮಾಡಬೇಕು ಅಂತ ಈಗ ಮೇಡಮ್ ಅವ್ರು ಮಾತಾಡಿ ನಿಮ್ಗೆ ಹೇಳ್ತಾರೆ. ಬಾಟಲ್ ತಗೊಂಡಾಗ ಅಲ್ಲಿ ಹೊಡೆದ್ಬಿಡ್ತೀವಿ ನಾವು, ಏನೋ ಕತ್ಲಲ್ಲಿ ಯಾರು ಕಾಣಿಸಲ್ಲ ಅಂತಂದ್ರೆ ಅಷ್ಟೊಂದು ಇದಲ್ಲ. CC ಕ್ಯಾಮ್ರಾ ಇದೆ, CC ಕ್ಯಾಮ್ರಾದಲ್ಲಿ ನಮಗೆ ಯಾವುದು ಏನು ಅಂತ ಗೊತ್ತಾಗಿದೆ, ಎಲ್ಲ ಗೊತ್ತಾಗಿದೆ. ನಾವು ಯಾರನ್ನು ಬಿಡೋದಿಲ್ಲ. ಕಾನೂನು ಮುಂದೆ ಯಾರೋ ದೊಡ್ಡರಲ್ಲ, ನಾನು ದೊಡ್ಡನಲ್ಲ, ನೀನು ದೊಡ್ಡನಲ್ಲ. ಆಯ್ತಾ? ಕೇಳಿದ ಮಾತು ಕೇಳಿದ್ರೆ ಸುಮ್ಮನೆ ಏನಾದ್ರು ಶಾಂತಿಯುತವಾಗಿದ್ರೆ ಎಲ್ಲ ಅಧಿಕಾರಿಗಳಿಂದ ಬಗೆಹರಿಸ್ತಾರೆ. ಇನ್ನೊಂದು ಜಗಳ ಮಾಡಿಕೊಟ್ರೆ ನೋಡೋದಿಲ್ಲ, ಮೊನ್ನೆಲ್ಲ ನೋಟಿಸ್ ಕೊಟ್ಟೋ ರೀತಿ ಆಗೋದಿಲ್ಲ, ಬೇರೆ ರೀತಿ ಆಗುತ್ತೆ, ತೊಂದರೆ ಅನ್ಬೋದು. ಆ ರೀತಿ ಮಾಡ್ಕೊಳಕ್ ಹೋಗ್ಬಿಡಿ. ಓದೋ ವಿದ್ಯಾರ್ಥಿಗಳಿದ್ದೀರಿ, ನಾಳೆ ದಿನ ನಿಮಗೆಲ್ಲ ಉಜ್ವಲ ಭವಿಷ್ಯ ಇದೆ.
ಯಾವುದೇ ರೀತಿ ನಿಮ್ಮ ಕೆಲಸಕ್ಕಾಗ್ಲಿ, ನಿಮ್ಮ ಪ್ರಾಣಕ್ಕಾಗ್ಲಿ, ನಿಮ್ಮ ಕುಟುಂಬಕ್ಕಾಗ್ಲಿ ಯಾವುದೇ ತೊಂದರೆ ಅನುಭವಿಸದೆ ದಯವಿಟ್ಟು ಕಾನೂನು ರೀತಿಯಲ್ಲಿ ಸಹಕರಿಸಿ. ಇದು ನನ್ನ ರಿಕ್ವೆಸ್ಟ್.